ಮಧುರ ಮಕ್ಕಳೇ, ಈ ಪಾವನ ಆಗುವಂಥ ಶಿಕ್ಷಣ ಎಲ್ಲ ಶಿಕ್ಷಣಕ್ಕಿಂತ ಸಹಜವಾಗಿದೆ. ಇದನ್ನು ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಓದಬಹುದು. ಕೇವಲ 84 ಜನ್ಮಗಳನ್ನು ತಿಳಿದುಕೊಳ್ಳಬೇಕು. ಮಧುರ ಮಕ್ಕಳೇ, ಈ ಪಾವನ ಆಗುವಂಥ ಶಿಕ್ಷಣ ಎಲ್ಲ ಶಿಕ್ಷಣಕ್ಕಿಂತ ಬಹಳ ಈಸಿ. ಇದನ್ನ ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಓದಬಹುದು. ಕೇವಲ ಇದರಲ್ಲಿ 84 ಜನ್ಮಗಳ ಬಗ್ಗೆ ತಿಳಿದುಕೊಳ್ಳುವುದಿರುತ್ತೆ ಅಷ್ಟೇ. ಪ್ರಶ್ನೆ, हर एक छोटे व बड़े को कौन से प्रैक्टिस जरूर करनी चाहिए? ಪ್ರತಿಯೊಬ್ಬ ಚಿಕ್ಕವರು ದೊಡ್ಡವರು ಯಾವ ಅಭ್ಯಾಸವನ್ನು, ಪ್ರತಿಯೊಬ್ಬರು ಅಂದರೆ ಚಿಕ್ಕವರು ದೊಡ್ಡವರು ಎಲ್ಲರೂ ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು? ಅವಶ್ಯವಾಗಿ ಮಾಡಬೇಕು. ಏನು ಅಭ್ಯಾಸ ಮಾಡಬೇಕು ಪ್ರತಿಯೊಬ್ಬರು? ಮತ್ತೆ ಪ್ರತಿಯೊಬ್ಬ ಉತ್ತರ ಹೇಳ್ತಾರೆ ಬಾಬಾ. ಪ್ರತಿಯೊಬ್ಬರು ಮುರಳಿಯನ್ನು ಹೇಳುವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಏನ್ ಬೇಕು? ಏನ್ ಬರಬೇಕು? ಮುರಳಿ ಹೇಳಲಿಕ್ಕೆ, ಮುರಳಿ ಕ್ಲಾಸ್ ಮಾಡ್ಲಿಕ್ಕೆ ಎಲ್ಲರಿಗೂ ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ಯಾಕೆ ಮುರಳಿ ಹೇಳೋ ಅಭ್ಯಾಸ ನಮ್ಮೆಲ್ರಿಗೂ ಯಾಕಿರ್ಬೇಕು? ನೀವು ಮುರಳೀಧರನ ಮಕ್ಕಳು ತಾನೆ. ಮುರಳೀಧರನ ಮಕ್ಕಳಿಗೆ ಮುರಳಿನೇ ಹೇಳಿಕ್ ಬರ್ದೇ ಇದ್ರೆ ಮುರಳೀಧರನ ಮಕ್ಕಳಾಗಿದ್ದೀರಿ. ಒಂದ್ ವೇಳೆ ಮುರಳಿ ಹೇಳಲು ಬರುವುದಿಲ್ಲ ಅಂದರೆ ಏನ್ ಹೇಳಿ ಮುಂದೆ? ಮುರಳಿ ನಾವು ಇನ್ನೊಬ್ಬರಿಗೆ ಹೇಳಲ್ಲ, ಸಂದೇಶ ತಿಳಿಸಲ್ಲ, ಪ್ರತಿದಿನದ ಮುರಳಿ ಹೇಳಲ್ಲ ಅಂದ್ರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಮುರಳಿ ಮಾಡ್ಬೇಕು. ಎಷ್ಟು ಜನ ಇದ್ದೀರಿ ಅಷ್ಟು ಕ್ಲಾಸ್ ನಡಿಬೇಕು ನಮ್ಮೂರಲ್ಲಿ. ಮುರಳಿ ಹೇಳದೇ ಇದ್ರೆ ಏನಾಗಲ್ಲಂತೆ? ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರಿಗಾದರೂ ಮುರಳಿಯನ್ನು ತಿಳಿಸುತ್ತಾ ಇದ್ದರೆ ಮುಖ ತೆರೆದುಕೊಳ್ಳುತ್ತದೆ. ಮುರಳಿ ಹೇಳೋ ಅಭ್ಯಾಸನೇ ಇಲ್ಲ ಅಂತಂದ್ರೆ, ಬಾಯಿ ತೆರೆಯೋ ಅಭ್ಯಾಸನೇ ಇಲ್ಲ ಅಂತಂದ್ರೆ ಮುರಳಿ ಹೇಳಿಕ್ ಬರೋದೇ ಇಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಅಯ್ಯೋ ನನಗೆ ಬರಲ್ಲ ಅಂತ ಬಿಟ್ಟು ಬಿಡಬಾರ್ದು. ಪ್ರಯತ್ನ ಮಾಡಿ ಮಾಡಿ ಒಂದಿನ, ಒಂದು ವಾರ, 15 ದಿವಸ, 1 ತಿಂಗಳು. ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಅನ್ಸುತ್ತೆ. ಓದ್ಲಿಕ್ಕೆ ಬರ್ಲಿಕ್ಕಿಲ್ಲ, ಭಯ ಆಗ್ಬೋದು, ಹಿಂಜರಿಕೆ ಆಗ್ಬೋದು. ಆದ್ರೆ ಆಮೇಲೆ ಏನಾಗುತ್ತೆ? ಅಭ್ಯಾಸ ಆಗುತ್ತೆ, ಮುಖ ತೆರೆದುಕೊಳ್ಳುತ್ತೆ. तुम हर एक को बाप समान टीचर जरूर बनना है. ನೀವು ಪ್ರತಿಯೊಬ್ಬರು ತಂದೆ ಸಮಾನ ಅವಶ್ಯವಾಗಿ ಟೀಚರ್ ಆಗಬೇಕು. ನೀವು ಪ್ರತಿಯೊಬ್ಬರು ತಂದೆ ಸಮಾನ ಅವಶ್ಯವಾಗಿ ಟೀಚರ್ ಆಗಬೇಕು. ಏನು ಓದುತ್ತೀರೋ ಅದನ್ನು ಓದಿಸಬೇಕು. ಏನು ಓದುತ್ತೀರೋ ಅದನ್ನು ಓದಿಸಬೇಕು. ಚಿಕ್ಕ ಮಕ್ಕಳಿಗೂ ಕೂಡ ಈ ಶಿಕ್ಷಣ ಓದುವ ಹಕ್ಕು ಇದೆ. ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೂ ಕೂಡ
ಶಿಕ್ಷಣ, ಈ ಶಿಕ್ಷಣ ಅಂದ್ರೆ ಮುರಳಿ ಓದುವ ಹಕ್ಕು ಇದೆ. ಅವರೂ ಕೂಡ ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆಯಲು ಬೇಹದ್ದಿನ ತಂದೆಯ ಆಸ್ತಿ ಪಡೆಯುವ ಅಧಿಕಾರಿಗಳಾಗಿದ್ದಾರೆ. ಅವ್ರಿಗೂ ಅಧಿಕಾರ ಇದೆ ಬಾಬುರಿಂದ ಆಸ್ತಿ ತಗೊಳ್ಳಿಕ್ಕೆ. ಓಂ ಶಾಂತಿ. ಅಭಿ ಆತಿ ಹೇ ಶಿವ ಬಾಬಾ ಕಿ ಜಯಂತಿ. ನೋಡಿ, ಆಗ್ಲೇ ಶಿವ ಜಯಂತಿಗೆ ತಯಾರಿ ಬಾಬಾ ಈಗಲೇ ಮಾಡಿಸ್ತಾ ಇದ್ದಾರೆ. ಏನು ಬರುತ್ತೆ? ಶಿವ ಬಾಬಾರವರ ಜಯಂತಿ. ಯಾವಾಗ ಶಿವ ಜಯಂತಿ? ಫೆಬ್ರವರಿ 27 ಏನೋ ಇರ್ಬೋದು. ಶಿವ ಜಯಂತಿ ಬರುತ್ತೆ. ಉಸ್ ಪರ್ ಕೈಸೆ ಸಮझाना चाहिए. ಶಿವರಾತ್ರಿ ಬಗ್ಗೆ ನೀವು ಹೇಗೆ ತಿಳಿಸ್ಕೊಡ್ಬೇಕು ಜನರಿಗೆ? बाप ने तुमको समझाया वैसे तुमको फिर औरों को समझाना है. ಹೆಂಗ್ ತಿಳಿಸ್ಬೇಕು ಅಂತ ಚಿಂತೆ ಮಾಡ್ಬೇಕಾಗಿಲ್ಲ. ಬಾಬಾ ನಮ್ಗೆ ಹೇಗೆ ತಿಳಿಸ್ತಾರೋ ಹಾಗೆ ತಿಳಿಸಿದ್ರಾಯ್ತು. ದಿನ ಕೇಳ್ತೇವೆ ತಾನೆ ಬಾಬಾ ಜ್ಞಾನನ. ಕೆಲವೊಂದನ್ನ ಹೇಳಬೇಕು, ಕೆಲವೊಂದನ್ನ ಬಾಬಾನ ಮಕ್ಕಳಿಗೆ ಹೇಳ್ತಾರೆ, ಅದನ್ನ ಹೇಳ್ಬಾರ್ದು. ಇದು ನಿಮ್ಗೆ ಗೊತ್ತಿದೆ. ऐसे तो नहीं, बाबा जैसे तुमको पढ़ाता है वैसे बाबा को ही सबको पढ़ाना है. ನೀವು ಹೀಗ್ ತಿಳ್ಕೊಬೇಡಿ, ಬಾಬಾ ನಮ್ಗೆ ಶಿಕ್ಷಣ ಕೊಡ್ತಿದ್ದಾರೆ, ಬಾಬಾನೇ ಎಲ್ರಿಗೂ ತಿಳಿಸ್ಲಿ, ನನ್ ಕೆಲಸ ಅಲ್ಲ ಇದು ಅಂತ ಕುತ್ಕೊಳ್ಬೇಡಿ. ಶಿವ ಬಾಬಾನೇ ತುಮಕೋ ಪಢಾಯ, ಜಾನ್ತೆ ಹೋ ಇಸ್ ಶರೀರ ದ್ವಾರ ಪಢಾಯ. ಶಿವ ಬಾಬಾ ನಾವು ಮಕ್ಕಳಿಗೆ ಓದಿಸಿದ್ರು. ಆದ್ರೆ ಯಾರ ಶರೀರದ ಮೂಲಕ ಓದಿಸಿದ್ರು? ಬ್ರಹ್ಮ ಬಾಬಾ ಶರೀರದ ಮೂಲಕ ಓದಿಸಿದ್ರು. ಹಂಗಂದ್ರೆ ಬ್ರಹ್ಮ ಬಾಬಾನೇ ಇಡೀ ಜಗತ್ತಿನ ತುಂಬಾ ಸಂಚಾರ ಮಾಡಿ ಓದಿಸ್ಲಿಕ್ಕಾಗತ್ತಾ? ಅಂದ್ರೆ ಸಾಕಾರದಲ್ಲಿದ್ದಾಗ ಬಾಬಾ ಇದನ್ನ ಕೇಳಿದ್ದಾರೆ. ಒಬ್ರೇ ಎಷ್ಟಂತ ಜ್ಞಾನ ಕೊಡ್ಬೇಕು? ಬರೋಬರ್ ಹಮ್ ಶಿವ ಬಾಬಾ ಕಿ ಜಯಂತಿ ಮನಾತೆ ಹೇ. ಹಮ್ ನಾಮ್ ಭಿ ಶಿವ್ ಕಾ ಲೇತೆ ಹೇ, ವಹ ತೋ ಹೈ ಹಿ ನಿರಾಕಾರ. ಪ್ರತಿ ವರ್ಷ ನಾವು ಶಿವರಾತ್ರಿ ಅಂತ ಮಾಡ್ತೇವೆ. ಶಿವ ಬಾಬಾ ನಿರಾಕಾರ ಆಗಿದ್ದಾರೆ. ಎಂದಿಗೂ ಕೂಡ ನಾವು ಶಂಕರಾತ್ರಿ ಅಂತೇಳಿ ಅಥವಾ ಇನ್ಯಾವುದೋ ಹೆಸರನ್ನ ತಗೊಳ್ಳೋದಿಲ್ಲ ತಾನೆ. ಅವರು ನಿರಾಕಾರ ಆಗಿದ್ದಾರೆ. ಉನ್ಕೋ ಶಿವ್ ಕಹಾ ಜಾತಾ ಹೇ, ಅವರನ್ನ ಶಿವ ಎಂದು ಹೇಳಲಾಗತ್ತೆ. ಓ ಲೋಕ ಕಹತೆ ಶಿವ್ ತೋ ಜನನ್ ಮರಣ ರಹಿತ ಹೇ. ಅವ್ರು ಹೇಳ್ತಾರೆ ಏನಂತ? ಪರಮಾತ್ಮ ಜನ್ಮನೂ ತಗೊಳ್ಳೋದಿಲ್ಲ, ಮರಣನೂ ಕೂಡ ಹೊಂದೋದಿಲ್ಲ. ನಾವ್ ಹೇಳ್ತೇವೆ ತಾನೆ ಜನನ ಮರಣ ಪರಮಾತ್ಮ ಹೊಂದೋದಿಲ್ಲ. ಆದ್ರೆ ಇನ್ನೊಂದ್ ಕಡೆ ಏನ್ ಮಾಡ್ತೇವೆ? ಶಿವ ಜಯಂತಿ ಅಂತ ಮಾಡ್ತೇವೆ. ಅದಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ, ಅವರು ಜನ್ಮ ಮರಣನೇ ಇಲ್ಲ ಅವರಿಗೆ, ಅವರ ಜಯಂತಿ ಹೇಗೆ ಅಂತ. ಯತೋ ತುಮ್ ಜಾನ್ತೆ ಹೋ. ಆದ್ರೆ ಆ ಪ್ರಶ್ನೆಗೆ ಉತ್ತರ ನೀವು ಮಕ್ಕಳಿಗೆ ಗೊತ್ತಿದೆ ಮತ್ತು ಅದನ್ನ ನೀವು ಮಕ್ಕಳು ನಂಬರ್ ವಾರ್ ಆಗಿ ಒಪ್ಪಿಕೊಳ್ತೀರಾ. ಮನಾತೆ ಹಿ ರಹತೆ ಹೇ, ಮತ್ತು ಆಚರಣೆ ಮಾಡ್ತಿರ್ತೀರಿ. ನಂಬರ್ ವಾರ್ ಆಗಿ ಆಚರಣೆ ಮಾಡ್ತಾರೆ. तो उन्हों को समझाना पड़े, बाप आकर इस तन का आधार लेते हैं. ಬಾಬಾ ಬಂದು ಬ್ರಹ್ಮ ಬಾಬರವರ ಶರೀರದ ಆಧಾರ ತೆಗೆದುಕೊಳ್ತಾರೆ. ಇದನ್ನ ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಮುಖತೋ ಜರೂರ್ ಚಾಯೇ. ಶಿವ ಬಾಬರವರಿಗೆ ಜ್ಞಾನ ಕೊಡ್ಲಿಕ್ಕೆ ಏನ್ ಬೇಕು? ಮುಖ ಬೇಕಾಗತ್ತೆ. ಆದ್ರಿಂದ ಭಕ್ತಿಯಲ್ಲಿ ಅದರ ಮಹಿಮೆ ಇರೋದೇನಂತ? ಗೋಮುಖ ಅಂತ ಮಹಿಮೆ ಇದೆಯ. ರಾಜ ಜರ ಪೇಂಚೀಲ ಹೇ. ನೋಡಿ, ಈ ಒಂದು ರಹಸ್ಯ ಇದೆಯಲ್ಲ ಗೋಮುಖದ್ದು, ಇದು ಒಂದ್ ರೀತಿ ಫಜೀತಿ ತರುವಂಥದ್ದು, ಅಂದ್ರೆ ಬಹಳ ರಹಸ್ಯಮಯವಾಗಿದೆ. ಶಿವ ಬಾಬಾ ಕೆ ಆಕ್ಯುಪೇಷನ್ ಕೋ ಸಮಜ್ನಾ ಹೇ. ಶಿವ ಬಾಬರವರ ಕರ್ತವ್ಯಗಳನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ. ಹಮಾರ ಬೇಹದ್ ಕಾ ಬಾಪ್ ಆಯಾ ಹುವಾ ಹೇ, ಉನ್ಸೆ ಹಿ ಹಮ್ಕೋ ಬೇಹದ್ ಕಾ ವರ್ಷ ಮಿಲ್ತಾ ಹೇ. ಈಗ ಬೇಹದ್ದಿನ ತಂದೆ, ನಮ್ಮೆಲ್ಲರ ಬೇಹದ್ದಿನ ತಂದೆ ಬಂದಿದ್ದಾರೆ. ಅವರಿಂದಲೇ ನಮ್ಮೆಲ್ಲರಿಗೂ ಈ ಆಸ್ತಿ ಸಿಗುತ್ತೆ. ಬರೋಬರ್ ಭಾರತ್ ಕೋ ಬೇಹದ್ ಕಾ ವರ್ಷ ಥಾ, ಅವ್ರ ಕಿಸ್ಕೋ ಹೋತಾ ನಹಿ. ಭಾರತಕ್ಕೆನೇ ಅವಶ್ಯವಾಗಿ ಬಾಬಾ ಬೇಹದ್ದಿನ ಆಸ್ತಿನ ಕೊಟ್ಟಿದ್ರು, ಮತ್ತೆ ಬೇರೆ ಯಾರಿಗೂ ಕೊಟ್ಟಿರ್ಲಿಲ್ಲ. ಭಾರತ್ ಕೋ ಹಿ ಸಚ್ ಖಂಡ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಅದಕ್ಕಾಗಿ ಭಾರತಕ್ಕೇನೆ ಏನಂತ ಹೇಳಲಾಗ್ತದೆ? ಸತ್ಯಖಂಡ. ಬಾಬಾ ಕೋ ಬಿ ಟ್ರೂತ್ ಕಹಾ ಜಾತಾ ಹೈ. ಆಮೇಲೆ ಮತ್ತೆ ಸತ್ಯ ಅಂತ ಕರೆಯೋದು ಯಾರನ್ನ? ತಂದೆಯನ್ನ. ತೋ ಯ ಬಾತೆ ಸಮझानी पड़ती है, फिर कोई को जल्दी समझ में नहीं आता है. ಈ ಎಲ್ಲ ಮಾತುಗಳನ್ನ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಕೆಲವರಿಗೆ ಬೇಗ ಈ ಜ್ಞಾನ ಅಥವಾ ಈ ಮಾತುಗಳು ಅರ್ಥ ಆಗೋದಿಲ್ಲ.
ಕೊಯ್ ಝಟ್ ಸಮझ जाते, ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಬೇಗ ಅರ್ಥ ಆಗಲ್ಲ. ಯ ಯೋಗ और आपकी ಎಜುಕೇಶನ್ ದೋನೋ ಖಿಸಕ್ನೆ ವಾಲಿ ಚೀಸೆ. ಯಾಕೆಂದ್ರೆ ಈ ಯೋಗ ಏನಿದೆ, ಬಾಬಾ ನಾವು ಮಕ್ಕಳಿಗೆ ಕಲಿಸ್ಕೊಡುವಂತ ಯೋಗ, ಈ ರಾಜಯೋಗ ಮತ್ತು ಈ ರಾಜಯೋಗ ಶಿಕ್ಷಣ, ಇದು ಒಂದ್ ರೀತಿ ಜಾರಿ ಹೋಗುವಂಥದ್ದಿದೆ. ಏಕೆಂದ್ರೆ ನಿರಾಕಾರ, ಜ್ಯೋತಿರ್ಬಿಂದು, ಸೂಕ್ಷ್ಮ, ಆ ಸೂಕ್ಷ್ಮ ವಸ್ತು ಅಥವಾ ಸೂಕ್ಷ್ಮ ಶಕ್ತಿಯನ್ನ ನೆನಪು ಮಾಡುದು. ಇಷ್ಟು ದಿನ ನಾವು ಸ್ಥೂಲವಾಗಿ ಕೃಷ್ಣ, ರಾಮ ಇಂಥ ದೇಹಧಾರಿ ಸ್ಥೂಲ ದೇವತೆಗಳನ್ನ, ಮೂರ್ತಿಯನ್ನ ನೆನಪು ಮಾಡ್ಕೊಂಡ್ ಬಂದಂತ ಅಭ್ಯಾಸ. ಆಮೇಲೆ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ನೆನಪು ಮಾಡೋದು, ಇದು ಒಂದ್ ರೀತಿ ಸಣ್ಣ ವಸ್ತು ಯಾವಾಗ್ಲೂ ಜಾರಿ ಜಾರಿ ಕಳೆದು ಹೋಗುತ್ತೆ ತಾನೆ. ಹಾಗೆ ಇದು ಒಂದು ರೀತಿ ಜಾರಿ ಹೋಗುವಂತ ವಸ್ತು ಅಥವಾ ಜಾರಿ ಹೋಗುವಂತ ವಿಷಯ ಆಗಿದೆ. ಉಸ್ಮೇ ಭಿ ಯೋಗ ಜಾಸ್ತಿ ಖಿಸಕ್ತಾ ಹೈ. ಜಾಸ್ತಿ ಜಾರುವಂಥದ್ದು ಯಾವುದು? ಯೋಗ. ಅಲ್ವಾ? ಮನಸ್ಸು ಜಾರು ಹೋಗ್ಬಿಡುತ್ತೆ, ಬೇರೆ ಎಲ್ಲೋ ಹೋಗ್ಬಿಡುತ್ತೆ. ನಾಲೆಜ್ ತೋ ಬುದ್ಧಿ ಮೇ ರಹತಿ ಹೈ. ಆದ್ರೆ ನಾಲೆಜ್ ಬುದ್ಧಿಯಲ್ಲಿರುತ್ತೆ, ಆದ್ರೆ ನೆನಪೇನ್ ಮಾಡ್ತೀವಲ್ಲ, ಇದನ್ನ ಬಾರಿ ಬಾರಿ ಮರೆತು ಬಿಡ್ತೇವೆ. नॉलेज तो तुम्हारी बुद्धि में है ही कि हम कैसे 84 जन्म लेते हैं. जिनको ये नॉलेज है वही बुद्धि से समझ सकते कि जो पहले नंबर में आते हैं वही 84 जन्म लेते हैं. ಬಾಬಾ ಹೇಳ್ತಾರೆ, ಈ ನಾಲೆಜು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಯಾವ ರೀತಿ ನಾವು 84 ಜನ್ಮಗಳನ್ನ ತೆಗೆದುಕೊಳ್ತೇವೆ. ಬಾಬಾ ಹೇಳ್ತಾ ಇದ್ದಾರೆ, ಜಿನ್ಕೋ ಯ ನಾಲೆಜ್ ಹೇ, ಯಾರಿಗೆ ಜ್ಞಾನ ಇದೆ, ಆ ಜ್ಞಾನ ಇರೋದು ಬುದ್ಧಿಯಲ್ಲಿ ತಾನೆ. ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಜ್ಞಾನವನ್ನ. ಯಾರು ಮೊದಲು ನಂಬರ್ನಲ್ಲಿ ಬರ್ತಾರೋ, ಫಸ್ಟ್ ನಂಬರ್ನಲ್ಲಿ ಇಲ್ಲಿ ಬರ್ತಾರೋ ಅವರೇ 84 ಜನ್ಮಗಳನ್ನ ತಗೊಳ್ತಾರೆ. ಪರಂಧಾಮದಿಂದ ಯಾರು ಸಾಕಾರ ಜಗತ್ತಿಗೆ ಫಸ್ಟ್ ಬರ್ತಾರೋ ಅವರು 84 ಜನ್ಮಗಳನ್ನ ತಗೊಳ್ತಾರೆ. ಪಹಲಿ ಉಂಚತೆ ಉಂಚ, ಫಸ್ಟ್ ಶ್ರೇಷ್ಠಾತಿ ಶ್ರೇಷ್ಠ, ಫಸ್ಟ್ ಬರೋರು ಯಾರು? ಲಕ್ಷ್ಮೀ ನಾರಾಯಣ್ को कहेंगे. नर से नारायण बनने की कथा भी नामी ग्रामी है. ನರನಿಂದ ನಾರಾಯಣ ಆಗುವಂತ ಸತ್ಯನಾರಾಯಣನ ಕಥೆ ಅನ್ನುವಂತ ಈ ಕಥೆ ಭಕ್ತಿ ಮಾರ್ಗದಲ್ಲಿ ಬಹಳ ಪ್ರಸಿದ್ಧ ಇದೆ. ಯಾವ ದಿನ ಹೇಳ್ತಾರೆ ಇದನ್ನ? ಪೂರ್ಣಮಾಸಿ ಪರ್ ಬಹುತ್ ಜಗ ಸತ್ಯನಾರಾಯಣ ಕಿ ಕಥಾ ಚಲ್ತಿ ಹೈ. ಹುಣ್ಣಿಮೆ ದಿನ, ನಿನ್ನೆ ಹುಣ್ಣಿಮೆನಾ ಇವತ್ತು ಹುಣ್ಣಿಮೆನಾ? ಹುಣ್ಣಿಮೆ ದಿನ ಬಹಳ ಜಾಗಗಳಲ್ಲಿ ಸತ್ಯನಾರಾಯಣನ ಕಥೆಯನ್ನ ನಡೆಸ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಸಚ್ ಮುಚ್ ಬಾಬಾ ದ್ವಾರ ನರ್ ಸೆ ನಾರಾಯಣ್ ಬನ್ನೆ ಕಿ ಪಢಾಯಿ ಪಡ್ತೆ. ಆದ್ರೆ ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ, ನಾವು ಸತ್ಯವಾಗಿ ತಂದೆಯ ಮೂಲಕ ನರನಿಂದ ನಾರಾಯಣ ಆಗುವಂತ ಈ ಶಿಕ್ಷಣವನ್ನ ಓದುತ್ತಾ ಇದ್ದೇವೆ. ಯಾರ ಮೂಲಕ? ತಂದೆ ಮೂಲಕ. ಸತ್ಯ ತಂದೆ, ಬೇಹದ್ದಿನ ತಂದೆ ಮೂಲಕ ಸತ್ಯನಾರಾಯಣ ಆಗುವಂತ ಈ ಮಾತುಗಳನ್ನ, ಈ ಶಿಕ್ಷಣವನ್ನ ಕೇಳ್ತಾ ಇದ್ದೇವೆ. ಯಹೇ ಪಾವನ್ ಬನನೆ ಕಿ ಪಢಾಯಿ. ಈ ಶಿಕ್ಷಣ ಎಂತ ಶಿಕ್ಷಣ ಇದು ಅಂತಾರೆ ಬಾಬಾ? ಪಾವನರಾಗುವ ಶಿಕ್ಷಣ. ಅವ್ರ ಹೈವಿ ಸಬ್ ಪಢಾಯಿಯೋ ಸೆ ಬಿಲ್ಕುಲ್ ಸಹಜ್. ಮತ್ತು ಎಲ್ಲಾ ಶಿಕ್ಷಣಕ್ಕಿಂತ ಬಹಳ ಈಸಿ. ಎಷ್ಟು ದೊಡ್ಡ ಶಿಕ್ಷಣ ಇದು. ಪಾವನ ಆಗುವಂಥದ್ದು, ಎಲ್ಲಕ್ಕಿಂತ ದೊಡ್ಡ ಡಿಗ್ರಿ, ದೊಡ್ಡ ಪದವಿಯನ್ನ, ದೇವತಾ ಪದವಿ ಪಡ್ಕೊಳ್ಳೋದು. ಆದ್ರೆ ಶಿಕ್ಷಣ ಎಲ್ಲಾ ಶಿಕ್ಷಣಕ್ಕಿಂತ ಎಷ್ಟು ಈಸಿ, ಡೆಡ್ ಈಸಿ ಅಂತಾರಲ್ಲ ಹಂಗೆ, ಅಷ್ಟು ಈಸಿ ಇದೆ, ಎಷ್ಟು ಸಹಜ ಇದೆ. 84 जन्मों की चक्र को जाना है और फिर यह पढ़ाई सबके लिए एक ही है. 84 ಜನ್ಮಗಳ ಚಕ್ರವನ್ನ ತಿಳ್ಕೊಳ್ತೇವೆ ಮತ್ತು ಈ ಶಿಕ್ಷಣ ಎಲ್ಲರಿಗಾಗಿ ಒಂದೇ ಇದೆ. ಬುಢೆ ಬಚ್ಚೆ ಜವಾನ್ ಜೋ ಭಿ ಹೋ ಸಬ್ಕೆ ಲಿಯೇ ಏಕ್ ಹಿ ಪಢಾಯಿ ಹೈ. ವೃದ್ಧರು, ಮುದುಕರು, ಯುವಕರು ಯಾರೇ ಇರ್ಬೋದು, ಎಲ್ಲರಿಗಾಗಿ ಇದೊಂದೇ ಶಿಕ್ಷಣವಾಗಿದೆ. ಛೋಟೆ ಬಚ್ಚೋಂ ಕೋ ಭಿ ಹಕ್ ಹೈ. ಚಿಕ್ಕ ಮಕ್ಕಳಿಗೂ ಕೂಡ ಏನಿದೆ ಈ ಶಿಕ್ಷಣದ ಹಕ್ಕು ಮಕ್ಕಳಿಗೂ ಇದೆ. ಚಿಕ್ಕ ಮಕ್ಕಳು ಅಂತ ಇವ್ರೇನು ಕ್ಲಾಸಿಗೆ ಬರೋದು, ಇವ್ರೇನ್ ಪುರುಷಾರ್ಥ ಮಾಡೋದು ಅನ್ಬಾರ್ದು. ಅವರಿಗೂ ಏನ್ ಮಾಡ್ಬೇಕು, ಈ ಬಾಬರವರ ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡ್ಬೇಕು. ಅವ್ರಿಗೂ ಮುರಳಿಗೆ ಕರ್ಕೊಂಡ್ಬರ್ಬೇಕು, ಅವ್ರಿಗೂ ಅಮೃತ ವೇಳೆ ಯೋಗ, ಅವರಿಗೂ ಕೂಡ ಟ್ರಾಫಿಕ್ ಕಂಟ್ರೋಲು, ಬಾಬಾ ನೆನಪಲ್ಲಿ ಊಟ, ಇವೆಲ್ಲ ಅವ್ರಿಗೂ ಅಭ್ಯಾಸ ಮಾಡಿಸ್ಬೇಕು. ಯಾಕೆಂದ್ರೆ ಅವ್ರಿಗೂ ಹಕ್ಕಿದೆ ತಾನೆ ಬಾಬರ आस्ती तಗೊಳ್ಳೋದು. अगर माँ बाप इन्हों को थोड़ा सिखाता रहे तो टाइम तो बहुत पड़ा है. ಬಾಬಾ ಇದ್ರೆ ತಂದೆ ತಾಯಿಗಳಾಗಿರುವಂತವ್ರು ಮನೆಯಲ್ಲಿರುವಂತ ಮಕ್ಕಳಿಗೆ ಸ್ವಲ್ಪ ಅವರವರೇ ಭಾಷೆಯಲ್ಲಿ ಅವರವರ ಏಜ್ಗೆ ತಕ್ಕಂಗೆ ಏನ್ ಮಾಡ್ಬೇಕು, ನಾವು ಜ್ಞಾನ
ಕೊಡ್ಬೇಕು, ಕಲಿಸ್ಕೊಡ್ಬೇಕು ಅವ್ರಿಗೆ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಬಾಬರವರ ಈ ಸತ್ಯ ಜ್ಞಾನವನ್ನ. ಬಚ್ಚೋं को भी यह सिखाया जाता कि ಶಿವ ಬಾಬಾ को याद करो. ಮಕ್ಕಳಿಗೂ ಕೂಡ ಕಲಿಸ್ಕೊಡಿ, ಶಿವ ಬಾಬಾವ್ರನ್ನ ನೆನಪು ಮಾಡಿ ಶಾಲೆಗೆ ಹೋಗ್ಲಿಕ್ಕೆ, ಶಿವ ಬಾಬಾರ್ ನೆನಪು ಸ್ಟಾರ್ಟ್ ಮಾಡಿ ಸ್ಟಡಿ ಸ್ಟಾರ್ಟ್ ಮಾಡ್ಲಿಕ್ಕೆ, ಶಿವ ಬಾಬಾರ್ ನೆನಪು ಮಾಡಿ ಸ್ಕೂಲ್ಗೆ ಹೋಗ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಎಲ್ಲ ಕಲಿಸ್ಕೊಡ್ಬೇಕು, ಶಿವ ಬಾಬಾ ನೆನಪು ಮಾಡು ಅಂತ. ಆತ್ಮ और ಶರೀರ दोनों का बाप अलग अलग है. ಆತ್ಮ ಮತ್ತು ಶರೀರ ಎರಡರ ತಂದೆನೂ ಬೇರೆ ಬೇರೆ ಆಗಿದ್ದಾರೆ. ಆತ್ಮ ಬಚ್ಚಾ ಬಿ ನಿರಾಕಾರಿ ಹೇ. ಶಿವಬಾಬಾ ನಿರಾಕಾರ ತಾನೆ, ಶಿವಬಾಬಾರವರ ಮಕ್ಕಳು ಕೂಡ ಏನಾಗಿರ್ತಾರೆ, ನಿರಾಕಾರ ಆಗಿರ್ತಾರೆ. ಯಹ ಬಿ ತುಮ್ ಬಚ್ಚೋं को बुद्धि में है वह निराकार शिव बाबा हमारा बाप है कितना छोटा है. ನೀವು ಮಕ್ಕಳ ಬುದ್ಧಿಲಿದೆ ತಾನೆ, ನಮ್ಮ ತಂದೆ ಶಿವ ಬಾಬಾ ನಿರಾಕಾರ ಆಗಿದ್ದಾರೆ, ಎಷ್ಟು ಸೂಕ್ಷ್ಮ ಇದ್ದಾರೆ, ಎಷ್ಟು ಸಣ್ಣ ಇದ್ದಾರೆ. ಅಚ್ಚಿ ರೀತಿ ಯಾದ ರಖನಾ ಹೈ. ಇದನ್ನ ನಾವು ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಇದನ್ನ ಮರಿಬಾರದು ಅಂತಾರೆ ಬಾಬಾ. ಹಮ್ ಆತ್ಮ ಬಿ ಬಿಂದಿ ಮಿಸಲ್ ಛೋಟಿ ಹೈ. ನಮ್ಮ ಆತ್ಮ ಕೂಡ ಬಿಂದು ರೂಪದಲ್ಲಿ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು. ऐसे नहीं ऊपर जाएंगे तो बड़ी दिखाई पड़ेगी. ಹೀಗಲ್ಲ, ಆತ್ಮ ಹೇಗೆ ಚಂದ್ರ ಅಥವಾ ನಕ್ಷತ್ರಗಳು ಸಣ್ಣ ಕಾಣ್ತಿರ್ತವೆ, ಆದ್ರೆ ಅದ್ರ ಹತ್ರ ನೋಡಿದ್ರೆ ಅದು ಸಣ್ಣದಲ್ಲ, ಬಹಳ ದೊಡ್ಡದಿದೆ. ಹಾಗಾದ್ರೆ ಹತ್ರ ಹೋದ್ರೆ ಹೇಗೆ ನಕ್ಷತ್ರಗಳು ದೊಡ್ಡದು ಕಾಣುತ್ತೋ, ಹಾಗೆ ಪರಮಾತ್ಮನ ಹತ್ರ ಹೋದ್ರು ಕೂಡ ಪರಮಾತ್ಮ ಬಹಳ ದೊಡ್ಡ ಕಾಣ್ತಾರೇನೋ, ಆತ್ಮನೋ ದೊಡ್ಡದು ಕಾಣುತ್ತೇನೋ, ಹಾಗಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನೀಚೆ ಚೋಟಿ ಹೋ ಜಾಯೇಗಿ. ಮೇಲೆ ದೊಡ್ಡದಿರುತ್ತೆ, ಕೆಳಗ್ ಬಂದ್ಮೇಲೆ ಆತ್ಮ ಶಿವಬಾಬಾ ಇಬ್ರು ಸಣ್ಣವರಾಗ್ಬಿಡ್ತಾರೆ ಅನ್ನೋದು ಕೂಡ ಇಲ್ಲ. ನಹಿ ವಹ ಹೈ ಹಿ ಬಿಂದು. ಅವ್ರೆಲ್ಲಿದ್ರು ಆತ್ಮ ಪರಮಾತ್ಮ ಪರಮಧಾಮದಲ್ಲೇ ಇರ್ಲಿ, ಸಾಕಾರ ಜಗತ್ತಿಗೆ ಬರ್ಲಿ, ಹೇಗಿರ್ತಾರ ಅವರು, ಬಿಂದು ರೂಪದಲ್ಲೇ ಇರ್ತಾರೆ. ऊपर में जाएंगे तो तुमको जैसे देखने में भी नहीं आएगी. ಮೇಲೆ ಹೋದ್ರೆ ನಿಮ್ಗೆ ನೋಡ್ಲಿಕ್ಕೂ ಕೂಡ ಸಿಗೋದಿಲ್ಲ, ಕೆಳಗಿದ್ರು ನೋಡಲ್ಲ, ಮೇಲಿದ್ರು ಕೂಡ ಆತ್ಮನನ್ನ ನೋಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಆತ್ಮ ಏನಾಗಿದೆ, ಬಿಂದು ರೂಪದಲ್ಲಿದೆ. ಬಿಂದಿ ಕ್ಯಾ ದೇಖ್ನೆ ಮೇ ಆಯೇಗಿ. ಬಿಂದು ಆಗಿರುವಂಥದ್ದು ಅದನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಬಾಬಾ. ಇನ್ ಬಾತೋ ಪರ್ ಬಚ್ಚೋं को अच्छी ರೀತಿ ವಿಚಾರ ಭಿ ಕರ್ನಾ ಹೈ. ಈ ಎಲ್ಲ ಮಾತುಗಳ ಬಗ್ಗೆ ನೀವು ಮಕ್ಕಳು ಏನ್ ಮಾಡ್ಬೇಕು, ಚೆನ್ನಾಗಿ ವಿಚಾರ ಕೂಡ ಮಾಡ್ಬೇಕು. ಹಮ್ ಆತ್ಮ ಊಪರ್ ಸೆ ಆಯಿ ಹೈ ಶರೀರ್ ಸೆ ಪಾಠ ಬಜಾನೆ. ನಾವು ಆತ್ಮಗಳು ಮೇಲಿಂದ ಬಂದಿದ್ದೇವೆ, ಶರೀರದ ಮೂಲಕ ಪಾತ್ರವನ್ನ ಮಾಡ್ಲಿಕ್ಕೆ. ಆತ್ಮ ಘಟತಿ ಬಡತಿ ನಹಿ ಹೇ. ಶರೀರ ಹೇಗೆ ಮಗು ಇರುತ್ತೆ, ಆಮೇಲೆ ಯುವಕ ಆಗತ್ತೆ, ಪ್ರೌಢ ಆಗತ್ತೆ, ವೃದ್ಧ ಆಗತ್ತೆ, ಸಣ್ಣದಿರುತ್ತೆ ಶರೀರ, ಆಮೇಲೆ ಬೆಳೀತಾ ದೊಡ್ಡದಾಗತ್ತೆ, ಆಮೇಲೆ ಮುದುಕ ಆಗತ್ತೆ. ಹಾಗೆ ಆತ್ಮ ಸಣ್ಣದು ದೊಡ್ಡದು ಮುದುಕ ಎಲ್ಲ ಆಗೋದಿಲ್ಲ. ಆರ್ಗನ್ಸ್ ಪಹಲೆ ಛೋಟೆ ಪೀಛೆ ಬಡೆ ಹೋತೆ. ಆದ್ರೆ ಇದೇ ಶರೀರದ ಆರ್ಗನ್ಸ್ ಮೊದ್ಲು ಚಿಕ್ಕದಿರುತ್ತೆ, ಆಮೇಲೆ ಬೆಳೀತಾ ದೊಡ್ಡದಾಗತ್ತೆ. ಅಭಿ ಜೈಸೆ ತುಮ್ನೆ ಸಮझा है वैसे फिर औरों को समझाना. ಇವೆಲ್ಲ ನಿಮ್ಗೆ ಗೊತ್ತು ತಾನೆ. ಈಗ ಬಾಬರಿಂದ ಏನ್ ಕೇಳಿದಿರೋ ಅದನ್ನ ನೀವು ಬೇರೆಯವ್ರಿಗೆ ಏನ್ ಮಾಡ್ಬೇಕು, ತಿಳಿಸಿ ಕೊಡ್ಬೇಕು. ये तो जरूर है नंबरवार जो जितना पढ़ा है उतना ही पढ़ाते. ಬಾಬಾ ಹೇಳ್ತಾ ಇದ್ರಿ, ಇದು ನಿಮ್ಗೆ ಗೊತ್ತು, ಇದು ಅವಶ್ಯವಾಗಿ ಹೀಗಾಗತ್ತೆ. ಏನಾಗತ್ತೆ ಅಂದ್ರೆ, ನಂಬರ್ ವಾರಾಗಿ ಯಾರು ಎಷ್ಟು ಓದುತ್ತಾರೋ ಅಷ್ಟು ಇನ್ನೊಬ್ಬರಿಗೆ ಓದಿಸ್ತಾರೆ. ಸಬ್ಕೋ ಟೀಚರ್ ಬಿ ಜರೂರ್ ಬನ್ನ ಹೈ. ಎಲ್ಲರೂ ಏನಾಗ್ಬೇಕಂತಾರೆ ಬಾಬಾ, ಟೀಚರ್ ಆಗ್ಬೇಕು. ಬಾಬನ ಮಕ್ಕಳು ಪ್ರತಿಯೊಬ್ಬರು ಏನಾಗ್ಬೇಕು, ಟೀಚರ್ ಆಗ್ಬೇಕು. ಕಲಿಸ್ಕೊಡ್ಬೇಕು, ಬಾಬಾ ಜ್ಞಾನನ ಕಲಿಸ್ಕೊಡ್ಬೇಕು. ಬಾಬಾ ಟೀಚರ್ ಅಂದ್ಮೇಲೆ ನಾವು ಕೂಡ ಬಾಬಾರವರಂಗೆ ಟೀಚರ್ ಆಗ್ಬೇಕು. ಬಾಪ್ ಮೇ ತೋ ನಾಲೆಜ್ ಹೈ ವ ಇತನಿ ಛೋಟಿ ಸಿ ಪರಮಾತ್ಮ ಸದೈವ್ ಪರಂಧಾಮ್ ಮೇ ರಹತೆ ಹೈ. ಬಾಬಾರವರಲ್ಲಿ ಜ್ಞಾನ ಇದೆ, ಅವ್ರ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು, ಅವರು ಪರಮ ಆತ್ಮ ಆಗಿದ್ದಾರೆ, ಸದಾ ಪರಮಧಾಮದಲ್ಲಿ ಇರುವಂಥವರಾಗಿದ್ದಾರೆ. ಯಹ ಏಕ್ ಹಿ ಬಾರ್ ಸಂಗಮ್ ಪರ್ ಆತೆ ಹೈ. ಅವರು ಸಂಗಮ ಯುಗದಲ್ಲಷ್ಟೇ, ಇಡೀ ಕಲ್ಪದಲ್ಲಿ ಒಂದೇ ಯುಗದಲ್ಲಿ, ಒಂದೇ ಸಲ ಅಂದ್ರೆ ಒಂದೇ ಯುಗ ಸಂಗಮ ಯುಗದಲ್ಲಿ ಅವರು ಬರ್ತಾರೆ. ಬಾಪ್ ಕೋ ಪುಕಾರ್ತೆ ಬಿ ತಬ್ ಹೈ ಜಬ್ ಬಹುತ್. ತಂದೆನ ಕರೀತಾರೆ, ಯಾಕೆ ಕರೀತಾರೆ, ಬಹುತ್ ದುಃಖಿ ಹೋತೆ, ಬಹಳ ದುಃಖಿ ಆದಾಗ ತಂದೆನ ಕರೀತಾರೆ. कहते हैं आकर हमको
ಸುಖಿ ಬನಾವ್, ಬಂದು ನಮ್ಮನ್ನ ಸುಖಿ ಮಾಡು ಅಂತ ಕರೀತಾರೆ. बच्चे अब जानते हम पुकारते रहते बाबा आकर हमको पतित दुनिया से नई सतयुगी सुखी पावन दुनिया में ले चलो. ಮಕ್ಕಳಿಗೆ ಗೊತ್ತಿದೆ, ನಾವು ತಂದೆನ ಕರೆದ್ವಿ, ತಂದೆ ಬಂದು ಪತಿತ ಜಗತ್ತಿನಿಂದ ಹೊಸ ಸತ್ಯುಗಿ ಸುಖಿ ಪಾವನ ಜಗತ್ತಿಗೆ ನಮ್ಮನ್ನ ಕರೆದುಕೊಂಡು ಹೋಗು. ಅಥವಾ ವಹಾ ಜಾನೆ ಕಿ ರಾಸ್ತಾ ಬತಾವೋ, ಅಥವಾ ನಮಗೆ ಆ ಸತ್ಯುಗದ ಅಥವಾ ಪರಂಧಾಮದ ದಾರಿಯನ್ನಾದ್ರೂ ತೋರಿಸು. ವಹ ಭಿ ಜಬ್ ಖುದ್ ಆವೆ ತಬ ತೋ ರಾಸ್ತಾ ಬತಾವೆ. ದಾರಿ ಕಾಣದಾಗಿದೆ, ನನಗೆ ದಾರಿ ತೋರಿಸು. ದಾರಿ ಯಾವುದಯ್ಯ? ವೈಕುಂಠಕ್ಕೆ. ದಾಸರ ಪದಗಳು ಕೂಡ ಇದೆ, ದಾರಿ ಕಾಣದಾಗಿದೆ, ದಾರಿ ಯಾವುದಯ್ಯ? ತೋರ್ಸು ಭಗವಂತ ಅಂತೇಳಿ ಕರಿತಾ ಬಂದ್ವಿ, ಕೇಳ್ತಾ ಬಂದ್ವಿ ಭಗವಂತನ ಹತ್ರ. ಬಾಬಾ ಹೇಳ್ತಾರೆ, ಹಾಗಾದ್ರೆ ದಾರಿಯನ್ನ, ವೈಕುಂಠದ ದಾರಿಯನ್ನ, ಪರಂಧಾಮದ ದಾರಿಯನ್ನ, ಮುಕ್ತಿಯ ದಾರಿಯನ್ನ ತೋರ್ಸ್ಬೇಕಂದ್ರೆ ಅವರು ಖುದ್ದಾಗಿ ತಾವೇ ಈ ಪ್ರಪಂಚಕ್ಕೆ ಬರ್ಬೇಕಾಗತ್ತೆ. ಆಯಂಗೆ ತಬ್, ಅವ್ರು ಯಾವಾಗ ಬರ್ತಾರೆ? ಯಾವಾಗ ಬರ್ತಾರ ಅವರು? ಕರೆದ್ವಿ ದ್ವಾಪರ ಯುಗದಿಂದ ವೈಕುಂಠದ ದಾರಿ ತೋರ್ಸು ಭಗವಂತ ಮತ್ತೆ ಅಂತ. ಹಾಗಾದ್ರೆ ಅವ್ರು ಯಾವಾಗ ಬರ್ತಾರೆ? ಜಬ್ ದುನಿಯಾಕೋ ಬದಲ್ನಾ ಹೋಗ, ಈ ಜಗತ್ತು ಹೊಸದಾಗಿ ಬದಲಾಯಿಸುವ ಸಮಯದಲ್ಲಿ ಭಗವಂತ ಬರ್ತಾರೆ ಅಲ್ವಾ. ಬಾಬಾ ಹೇಳ್ತಾರೆ, ಬಡಿ ಸಿಂಪಲ್ ಬಾತೆ ಹೇ ನೋಟ್ ಕರ್ನಾ. ಯಾವಾಗ ಬೇಕಾವಾಗ ಬಂದ್ಬಿಡೋದಿಲ್ಲ, ನಾವು ಕರೆದ್ವಿ ಅಂತ ಬಂದ್ಬಿಡೋದಿಲ್ಲ. ಸೂರ್ಯ ಯಾವಾಗ ಬೇಕಾವಾಗ ಬಂದ್ಬಿಡೋದಿಲ್ಲ ಅಲ್ವಾ. ಸಾಯಂಕಾಲ ಮುಳುಗುವ ಟೈಮ್ನಲ್ಲಿ ಸೂರ್ಯ ಬರ್ತಾನೇನೋ? ಇಲ್ಲ, ಮುಳುಗ್ ಹೋಗ್ತಾನೆ. ಬೆಳಗಿನ ಟೈಮ್ನಲ್ಲಿ ಹೇಗ್ ಬರ್ತಾನ? ಬರೋದಕ್ಕೊಂದು ಟೈಮ್ ಇದೆ ತಾನೆ. ಬೆಳಕು ಮಾಡುವಂತ ಸಮಯದಲ್ಲಿ ಹೇಗೆ ಸೂರ್ಯ ಬರ್ತಾನೆ, ಹಾಗೆ ಭಗವಂತನು ಕೂಡ ಯಾವಾಗ ಈ ಜಗತ್ತು ಬದಲಾಗೋದಿರುತ್ತೋ ಅವಾಗ ಬರ್ತಾರೆ. ಇವೆಲ್ಲ ಬಹಳ ಸಿಂಪಲ್ ಆಗಿರುವಂತ ಮಾತು. ಇವನ್ನೆಲ್ಲ ಏನ್ ಮಾಡ್ಬೇಕು? ನೋಟ್ ಮಾಡ್ಕೊಳ್ಬೇಕು. ಬಹಳ ಸಿಂಪಲ್ ಮಾತು, ಇದನ್ನ ನೋಟ್ ಮಾಡ್ಕೊಳ್ಳಿ. ಯುಗಗಳಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಭಗವಂತ ಬರೋದಿಲ್ಲ. ದಶಾವತಾರ ಇಲ್ಲ, 24 ಅವತಾರ ಇಲ್ಲ, ಎಲ್ಲಾ ಕಡೆ ಅವರಿಲ್ಲ. ಇದನ್ನ ನೋಟ್ ಮಾಡ್ಕೊಳ್ಳಿ, ಇದು ಬಹಳ ಸಿಂಪಲ್ ಮಾತು ಅಂತ ಹೇಳ್ತಾರೆ ಬಾಬಾ. ಬಾಬಾನೇ ಆಜ್ ಯೇ ಸಮझाಯ, ಹಮ್ ಭಿ ऐसे समझाते. ಬಾಬಾ ಇವತ್ತು ಏನು ಬಾಬಾ ಇವತ್ತು ಇದನ್ನ ಹೇಳಿದ್ದಾರೆ, ನಾನು ಇದ್ರ ಬಗ್ಗೆ ಇವತ್ತು ಇವರಿಗೆ ತಿಳಿಸ್ಕೊಡ್ಬೇಕು ಅಂತ ಹಾಗೇನ್ ಮಾಡ್ಕೊಳ್ಳಿ, ಅಂದ್ಕೊಳ್ರಿ. ಇವತ್ತು ಈ ಮಾತನ್ನ ನೋಡು, ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನಮ್ಮ ಮನೆಯವ್ರಿಗೆ ಹೇಳ್ಬೇಕು. ಇವತ್ತು ಈ ಮಾತೆ ಬಾಬಾ ಹೇಳಿದ್ರಲ್ಲ, ಈ ವಾಕ್ಯ ಅವ್ರಿಗೆ ಹೇಳ್ಬೇಕು ನೋಡು ಅಂತ ನೆನ್ಪಿಟ್ಕೊಂಡು ಹೇಳ್ರಿ. ಬಾಬಾ ಯಾವ ದಿನ ಏನ್ ಹೇಳಿರ್ತಾರೆ ಅದು ಜನರಲ್ ಆಗಿರುವಂತ ವಿಷಯ, ಅದನ್ನ ಮನೆಯಲ್ಲಿ ಹೇಳ್ರಿ ಅಥವಾ ಹೊರಗಡೆ ಸಂದೇಶ ಕೊಡುವಾಗ ಹೇಳ್ರಿ. ऐसी ಪ್ರಾಕ್ಟೀಸ್ ಕರ್ತೆ ಕರ್ತೆ ಮುಖ ಖುಲ್ ಜಾಯೇಗ. ಹೀಗೆ ನಾವು ಒಂದೊಂದೇ ವಾಕ್ಯ ನಿಮ್ ಮನೆ ಜನರಿಗೆ, ಫ್ರೆಂಡ್ಸಿಗೆ, ಮಿತ್ರರಿಗೆ, ನಿಮ್ ಪರಿಚಯದವರಿಗೆ ಹೇಳ್ತಾ 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 ಒಂದು ದಿನ ನಿಮ್ಗೆ ಜ್ಞಾನ ಕೊಡ್ಲಿಕ್ಕೆ ಬಂದು ಬಿಡುತ್ತೆ, ಮುಖ ತೆರೆದುಕೊಳ್ಳುತ್ತದೆ. ನೀವ್ ಹೇಳ್ದೇ ಇದ್ರೆ ಹೆಂಗೆ ಮುಖ ತೆರೆದುಕೊಳ್ಳುತ್ತದಕ್ಕೆ ಬಾಬಾ ಒಂದು ಉಪಾಯ ಮಾಡಿದ್ರು. ಕ್ಲಾಸ್ ಮುಗಿದ್ಮೇಲೆ ಪಾಯಿಂಟ್ ರಿಪೀಟ್ ಮಾಡೋದು, ಹೇಳಿ 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 ಪ್ರಾಕ್ಟೀಸ್ ಆಗ್ಲಿ ನೋಡಿ. ಬಾಬಾ ಎಂತ ಅಭ್ಯಾಸ ಮಾಡಿಸಿದ್ದಾರೆ ತಾನೆ. ತುಮ್ ಮುರಳೀಧರ್ಗೆ ಬಚ್ಚೆ ಹೋ, ನೀವ್ ಯಾರ ಮಕ್ಕಳು? ಮುರಳೀಧರನ ಮಕ್ಕಳು. ಹಾಗಾಗಿ ನೀವು ಮಕ್ಕಳು ಏನ್ ಮಾಡ್ಬೇಕು? ಮುರಳೀಧರನ ಮಕ್ಕಳು. ನೀವು ಕೂಡ ಮುರಳಿಯನ್ನ ಹೇಳಲಿಕ್ಕೆ ಕಲಿಬೇಕು ಅಲ್ವಾ. ಒಂದೊಂದು ಚಿತ್ರ ಹೀಗಿರುತ್ತೆ, ಕೃಷ್ಣನೂ ಕೊಳಲು ಹಿಡ್ಕೊಂಡಿರ್ತಾನೆ, ರಾಧೆಯು ಕೊಳಲನ್ನ ಹಿಡ್ಕೊಂಡಿರ್ತಾರೆ ಅಲ್ವಾ. ನಮ್ದು ಕರ್ತವ್ಯ, ನಾವು ಮುರಳೀಧರನ ಹಾಗೆ ಮುರಳಿಯನ್ನ ಅಂದ್ರೆ ಬಾಬನ ಮುರಳಿಯನ್ನ ಓದಿ ಎಲ್ಲರಿಗೂ ಹೇಳ್ಬೇಕು. ಜಬ್ ಔರೋಂಕ ಕಲ್ಯಾಣ ಕರೆಂಗೆ. ಮುರಳಿ ಹೇಳಿದ್ರೆ ಏನಾಗತ್ತೆ? ಆತ್ಮಗಳ ಕಲ್ಯಾಣ ಆಗತ್ತೆ ಅಲ್ವಾ. ಮುರಳಿ ಹೇಳೋದ್ರಿಂದ ಆತ್ಮಗಳ ಕಲ್ಯಾಣ ಆಗತ್ತೆ. ಆಗ ಅನೇಕ ಆತ್ಮಗಳ ಕಲ್ಯಾಣಕ್ಕೆ ಯಾರು ನಿಮಿತ್ತ ಆಗ್ತಾರಲ್ಲ ಅವರು ಶ್ರೇಷ್ಠ ಪದವಿಯನ್ನ ಆಟೋಮೆಟಿಕ್ ಆಗಿ ಪಡ್ಕೊಳ್ತಾರೆ. ಅದಕ್ಕೆಲ್ಲರೂ ಏನ್ ಮಾಡ್ಬೇಕು? 1 ಗಂಟೆ ಟೈಮ್ ಮಾಡ್ಕೊಂಡು ಮುರಳಿ ಹೇಳೋದಕ್ಕೆ ಕಲಿಬೇಕು. ನೋಡೋಣ ಯಾರ್ಯಾರು ರೆಡಿ ಇದ್ದೀರಿ ಸಾಯಂಕಾಲ ಮುರಳಿ ಮಾಡೋದಕ್ಕೆ. ನಾಗಲಕ್ಷ್ಮಕ್ಕ, ವರಲಕ್ಷ್ಮಕ್ಕ, ಲಕ್ಷ್ಮಮ್ಮಕ್ಕ, ನರಸಿಂಹಯ್ಯನ, ಮಂಜುನಾಥನ, ಗುರುರಾಜಣ್ಣ, ಅಂಬರೀಷಣ್ಣ, ಶ್ರೀನಿವಾಸ. ಈಗ ಹಳ್ಳಿಯಲ್ಲಿ ಹೊಸದಾಗಿ ಕ್ಲಾಸ್ ಮಾಡಿರ್ತೀವಿ, ಅಲ್ಲಿ ಕಂಟಿನ್ಯೂ ಮಾಡೋರು ಯಾರಿಲ್ಲ. ಈಗ ಮಾಡಿರೋ ಹಳ್ಳಿಗಳನ್ನೇ ಯಾರು ಮಾಡೋರಿಲ್ಲ, 1-2 ಕಡೆ ಗ್ಯಾಪ್ ಆಗ್ತಾ ಇದೆ. ಮಾತೇರು ಪಾಪ ಈ ಊರಲ್ಲಷ್ಟೇ ಮಾಡಬಲ್ಲರು ಅಲ್ಲ. ಅಣ್ಣಂದ್ರೆ ಇಬ್ಬರೇ ಆಗ್ಬಿಟ್ಟಿದ್ದಾರೆ ಇವಾಗ. ಗುರುರಾಜಣ್ಣನೂ ಬ್ಯುಸಿ ಆಗ್ಬಿಟ್ಟಾರೆ. ಅಂಬರೀಷ್ ಅಣ್ಣನೂ ಬೇರೆ ಹೊರಗಡೆ ಊರಲ್ಲಿ ಹೋಗ್ಲಿಕ್ಕಾಗಲ್ಲ, ಈ ಊರಲ್ಲಿ ಮಾಡ್ಬೋದು ಅಲ್ವಾ. ಹೋಗಕ್ಕಾಗಲ್ಲ ಹಳ್ಳಿಯಲ್ಲಿ. ಆಗತ್ತಾ? ಹಳ್ಳಿಗೆ
ಈ ಊರಲ್ಲಷ್ಟೇ. ತಿಮ್ಮಶೆಟ್ಟಿ ಅಣ್ಣ, ಶ್ರೀನಿವಾಸ ರೆಡ್ಡಿ ಅಣ್ಣ, ಪ್ರಭುಗೌಡ ಅಣ್ಣ. ಯಾಕೆ ರಾಮಚಂದ್ರಣ್ಣ ಕೈ ಯಾಕೆತ್ತಲ್ಲ ನೀವು? ನೀವು ಕೈ ಎತ್ತಿದ್ರಾ? ನೀವು ಮಾಡ್ಬೋದಲ್ಲ ಕ್ಲಾಸು. ಹೌದು. ಅಲ್ಲ, ಈ ಊರಲ್ಲೂ ಮಾಡ್ಬೋದಲ್ಲ. ಆಮೇಲೆ ಶಿವಕುಮಾರಣ್ಣ ಮಾಡ್ಬೋದು. ಆಮೇಲೆ ಸಾಯಂಕಾಲ ತಿಪ್ಪೇರುದ್ರಣ್ಣ ಅವರು ಮಾಡ್ಬೋದು. ಎಷ್ಟು ಕಡೆ ನಾವು ಕ್ಲಾಸ್ ಮಾಡ್ಬೋದು, ಒಬ್ಬೊಬ್ರು ಟೀಚರ್ ಆಗ್ಬೋದು. ನೋಡ್ರಿ, ಬಾಬಾ ಹೇಳ್ತಾರೆ, ಮುರಳಿ ಹೇಳೋದ್ರಿಂದ ಏನಾಗ್ಬಿಡುತ್ತೆ? ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತಲ್ಲ, ನಮ್ಮ ಪದವಿ ಏನಾಗ್ಬಿಡುತ್ತೆ? ಶ್ರೇಷ್ಠ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ, ಪಢಾಯಿ ತೋ ಹೈ ಯಹಾ ಕೆ ಲಿಯೆ. ಲೌಕಿಕ ಶಿಕ್ಷಣ ಇದೆ ಅಲ್ಲ, ಅದು ಈ ಜನ್ಮಕ್ಕಷ್ಟೇ ಅಂತಾರೆ ಬಾಬಾ. ಯಹೇ ಆದ್ರೆ ಬಾಬಾರವ್ರ ಈ ಶಿಕ್ಷಣ ಭವಿಷ್ಯ ನೈ ದುನಿಯಾ ಕೆ ಲಿಯೆ, ಜಗತ್ತಿನ ಹೊಸ ಜಗತ್ತಿನ ಭವಿಷ್ಯಕ್ಕಾಗಿ. ವಹಾ ತೋ ಸದೈವ ಸುಖ ಹಿ ಸುಖ ಹೇ, ಅಲ್ಲಿ ಅಂತೂ ಸದಾ ಏನಿರುತ್ತೆ? ಸುಖವೇ ಸುಖ ಇರುತ್ತೆ. ವಹಾ 5 ವಿಕಾರ ತಂಗ ಕರ್ನೆ ವಾಲೆ ಹೋತೆ ನಹಿ. ಸತ್ಯುಗದಲ್ಲಿ 5 ವಿಕಾರಿ ಗುಣಗಳು ತೊಂದರೆ ಕೊಡುವಂಥದ್ದು, ದುಃಖ ಕೊಡುವಂಥದ್ದು ಯಾವುದು ಅಲ್ಲಿ ಇರೋದೇ ಇಲ್ಲ. ಯಹ ಇಲ್ಲಿ ರಾವಣನ ರಾಜ್ಯ ಇದೆ. ಅಂದ್ರೆ ರಾವಣ ರಾಜ್ಯ ಅಂದ್ರೆ ಏನದು? ಪರರಾಜ್ಯ, ಇದು ನಮ್ಮದಲ್ಲ. ತುಮ್ ಹಿ ಪಹಲೆ ಅಪ್ನೆ ರಾಜ್ಯ ಮೇ ಥೆ, ನೀವು ನಿಮ್ಮ ರಾಜ್ಯದಲ್ಲಿ ಇದ್ರಿ ಮೊದ್ಲು. ನೀವ್ ಹೇಳ್ತೀರಿ ಹೊಸ ಜಗತ್ತು, ಇದು ಅದು ಹೊಸ ಜಗತ್ತು ಭಾರತ ಆಗಿತ್ತು, ಈಗ ಜಗತ್ತು ಹಳೇದಾಗೋಗ್ಬಿಟ್ಟಿದೆ. ಗಾಯನ ಇದೆ ಹೊಸ ಜಗತ್ತಿನಲ್ಲಿ ಭಾರತ ಹೇಗಿತ್ತು ಅಂತ. ಏಸನೇ ಕಹೆಂಗೆ ಕಿ ನೈ ದುನಿಯಾ ಮೇ ಇಸ್ಲಾಮಿ ಬೌದ್ಧಿ, ಹೀಗಲ್ಲ, ಹೊಸ ಜಗತ್ತಿನಲ್ಲಿ ಇಸ್ಲಾಮಿಗಳು ಬೌದ್ಧಿಯರು ಎಲ್ಲರೂ ಇದ್ರು. ಇಲ್ಲ, ಅವ್ರು ಯಾರು ಇರಲೇ ಇಲ್ಲ. ಕೇವಲ ಯಾರು ಮಾತ್ರ ಇದ್ರು? ಸನಾತನ ಧರ್ಮ, ದೇವಿ ದೇವತಾ ಧರ್ಮ ಮಾತ್ರ ಇತ್ತು. ಅಭಿ ತುಮಾರಿ ಬುದ್ಧಿ ಮೇ ಹೇ, ಬಾಪ್ ಆಕರ್ ಹಮ್ ಬಚ್ಚೋಂ ಕೋ ಜಗಾತೆ ಹೇ. ಈಗ ನೀವು ಮಕ್ಕಳ ಬುದ್ಧಿಲಿದೆ, ಬಾಬಾ ಬಂದು ನಾವು ಮಕ್ಕಳನ್ನ ಪುನಃ ಜಾಗೃತ ಮಾಡ್ತಾ ಇದ್ದಾರೆ. ಡ್ರಾಮಾ ಮೇ ಪಾಠ ಹಿ ಉನ್ಕಾ ಏಸಾ ಹೇ, ನಾಟಕದಲ್ಲಿ ಪಾತ್ರ ಇರೋದೇ ಹೀಗಿದೆ ಭಗವಂತಂದು. ಭಾರತ್ ಕೋ ಹಿ ಆಕರ್ ಸ್ವರ್ಗ ಬನಾತೆ ಹೇ, ಭಾರತವನ್ನೇ ಬಂದು ಶಿವಬಾಬಾ ಏನ್ ಮಾಡ್ತಾರೆ? ಸ್ವರ್ಗವನ್ನಾಗಿ ಮಾಡ್ತಾರೆ. ಯಾಕೆ ಭಾರತವನ್ನೇ ಮಾಡ್ತಾರೆ? ಏನ್ ಹೇಳಿದ್ರು ಬಾಬಾ ಹಿಂದಿನ ವಾಕ್ಯ? ಡ್ರಾಮಾದಲ್ಲಿ ಪಾತ್ರನೇ ಹಾಗಿದೆ. ಭಾರತ್ ಹಿ ಪಹಲಾ ದೇಶ, ಭಾರತನೇ ಮೊದಲನೆಯ ದೇಶ, ಭಾರತನೇ ಮೊದಲನೇ ದೇಶ. ನಾವು ಭಾರತವಾಸಿಗಳು ಅಂತ ಇದನ್ನ ಹೇಳ್ಕೊಳ್ತಾ ಇಲ್ಲ. ಇದರ ಪ್ರೂಫ್ ಇದೆ. ಭಾರತನೇ ಮೊದಲನೆಯದು ಅನ್ನೋದಕ್ಕೆ ಸುಮ್ನೆ ಕಾಮನ್ ಆಗಿ ಒಂದು ಶಬ್ದದಲ್ಲಿ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಬೇರೆ ಎಲ್ಲಾ ಧರ್ಮದ ಧರ್ಮ ಸ್ಥಾಪಕ, ಅದರ ಹಿಸ್ಟ್ರಿ ಎಲ್ರಿಗೂ ಗೊತ್ತು. ಆದ್ರೆ ಭಾರತವಾಸಿಗಳ ಹಿಂದೂ ಧರ್ಮದ ಹಿಸ್ಟ್ರಿ, ಅದರ ಪ್ರಾರಂಭ, ಅದರ ಸ್ಥಾಪಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಸಾಕ್ಷಿ, ಭಾರತ ಎಲ್ಲಕ್ಕಿಂತ ಮೊದಲನೇದು. ಫಸ್ಟ್ ಯಾವ್ದು ಹುಟ್ಟಿರುತ್ತೋ ಅದು ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ? ಹಾಗೆ ಭಾರತದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಂಗ್ ನೋಡಿದ್ರೆ ಇದ್ರಷ್ಟು ಧರ್ಮ, ಇದ್ರಷ್ಟು ಅಧ್ಯಾತ್ಮ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ತಾನೆ. ಹಾಗೆ ನೋಡಿದ್ರೆ ನಮ್ ಧರ್ಮ ಸ್ಥಾಪಕನ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಿತ್ತು ತಾನೆ. ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದವರು ಸಂಗಮ ಯುಗದಲ್ಲಿ ಶಿವಬಾಬಾ ಸ್ಥಾಪನೆ ಮಾಡಿ ಹೋಗ್ಬಿಟ್ರು. ಆಮೇಲೆ ವಿನಾಶ ಆಗ್ಬಿಡ್ತು, ಎಲ್ಲರೂ ಎಲ್ಲವನ್ನು ಮರ್ತು ಬಿಟ್ರು. ಇಲ್ಲಾಂದ್ರೆ ಎಲ್ರಿಗೂ ನೆನ್ಪಿರ್ತಿತ್ತು. ಹಾಗಾದ್ರೆ ಭಾರತವೇನಾಗಿದೆ? ಮೊದಲನೆಯ ದೇಶ. ಆ ಮೊದಲನೇ ದೇಶವನ್ನ, ಭಾರತದ ಮೊದಲನೇ ದೇಶವನ್ನ ಏನಂತ ಹೇಳಲಾಗ್ತಿತ್ತು? ಸ್ವರ್ಗ ಅಂತ ಹೇಳಲಾಗ್ತಿತ್ತು. ಭಾರತ್ ಕಿ ಆಯು ಭಿ ಲಿಮಿಟೆಡ್ ಹೇ, ಭಾರತದ ಆಯಸ್ಸು ಕೂಡ ಏನಿದೆ? ಲಿಮಿಟೆಡ್ ಇದೆ. ಲಾಖೋ ವರ್ಷಕ್ಕೆ ಹೇನಾ ಲಿಮಿಟೆಡ್ ಇದೆ. ಅಂದ್ರೆ ಲಕ್ಷಾಂತರ ವರ್ಷ ಅಂತ ಸುಮ್ನೆ ಅಂದಾಜಲ್ಲಿ ಹೇಳೋದು. ಬಾಬಾ ಹೇಳ್ತಾರೆ ಅಲ್ಲ, ಭಾರತದ ಆಯಸ್ಸು ಇಷ್ಟೇ ಪರ್ಟಿಕ್ಯುಲರ್ ಇದೆ, ಅದಕ್ಕೆ ಸಂಖ್ಯೆ ಇಂತಿಷ್ಟೇ ಅಂತ ಇದೆ. ಲಕ್ಷಾಂತರ ವರ್ಷ ಅಂತ ಹೇಳಿದ್ರೆ ಏನರ್ಥ? ಅನ್ಲಿಮಿಟ್ ಆಗ್ಬಿಡುತ್ತೆ ತಾನೆ. ಆದ್ರೆ ಭಾರತದ ಆಯಸ್ಸು ಲಿಮಿಟೆಡ್ ಇದೆ. ಎಷ್ಟಿದೆ? 5,000 ವರ್ಷ ಅಷ್ಟೇ. ಲಾಖೋ ವರ್ಷ ಕಿ ಕೋಯಿ ಬಾತ್ ಸ್ಮೃತಿ ಮೇ ಆನಾ ಸಕೆ, ಲಕ್ಷಾಂತರ ವರ್ಷ ಅಂದ್ರೆ ಅದು ಸ್ಮೃತಿಯಲ್ಲೂ ಕೂಡ, ನೆನಪಲ್ಲೂ ಕೂಡ ಉಳ್ಕೊಳ್ಳೋದಿಲ್ಲ. ಭಾರತ ಹೊಸದಾಗಿತ್ತು, ಈಗ ಅದೇ ಭಾರತ ಏನಾಗಿದೆ? ಹಳೇದಾಗಿದೆ. ಭಾರತದಲ್ಲಿಯೇ ಹೊಸ ಜಗತ್ತು ಇರುತ್ತೆ. ಬಾಬಾ ಹೇಳ್ತಾರೆ, ತುಮ್ ಜಾನ್ತೆ ಹೋ ಹಮ್ ಅಭಿ ನೈ ದುನಿಯಾ ಕೆ ಮಾಲಿಕ್ ಬನ್ ರಹೆ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಈಗ ಹೊಸ ಜಗತ್ತಿನ
ಮಾಲೀಕರಾಗ್ತಾ ಇದ್ದೇವೆ. ಬಾಪ್ನೆ ರಾಯ್ ಬತಾಯಿ ಹೇ ಮುझे ಯಾದ್ ಕರೋ ತೋ ತುಮಾರಿ ಆತ್ಮ ನೈ ಪ್ಯೂರ್ ಬನ್ ಜಾಯೇಗಿ ಫಿರ್ ಶರೀರ್ ಬಿ ನೈ ಮಿಲೇಗಾ. ಬಾಬಾ ನಾವು ಮಕ್ಕಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ, ನನ್ನ ನೆನಪು ಮಾಡಿದ್ರೆ ನಿಮ್ಮ ಆತ್ಮ ಏನಾಗ್ಬಿಡುತ್ತೆ, ಹೊಸದು ಮತ್ತು ಪವಿತ್ರನೂ ಆಗತ್ತೆ. ನಂತರ ಶರೀರ ಕೂಡ ಅದಕ್ಕೆ ಹೊಸದು ಸಿಗತ್ತೆ. ಆತ್ಮ और ಶರೀರ ದೋನೋ ಸತೋ ಪ್ರಧಾನ್ ಬಂತೆ ಹೇ. ಆತ್ಮ ಮತ್ತು ಶರೀರ ಎರಡು ಏನಾಗತ್ತೆ, ಸತೋ ಪ್ರಧಾನ ಆಗತ್ತೆ. ತುಮಕೋ ರಾಜ್ಯ ಮಿಲ್ತಾ ಹಿ ಹೇ ಸುಖ ಕೇಳಿ. ನೀವು ಮಕ್ಕಳಿಗೆ ರಾಜ್ಯ ಸಿಗೋದೇ ಯಾವುದಕ್ಕೋಸ್ಕರ, ಸುಖಕ್ಕಾಗಿ. ಯಹ ಬಿ ಡ್ರಾಮಾ ಅನಾದಿ ಬನಾ ಹುವಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಡ್ರಾಮಾ ಏನಾಗಿದೆ ಅಂತೆ, ಅನಾದಿಯಿಂದ ರಚನೆ ಆಗ್ಬಿಟ್ಟಿದೆ ಇದು. ನೈ ದುನಿಯಾ ಮೇ ಸುಖ और ಶಾಂತಿ. ಹೊಸ ಜಗತ್ನಲ್ಲಿ ಏನಿದೆ, ಸುಖ ಮತ್ತು ಶಾಂತಿ ಇದೆ. ವಹಾ ಕೊಯ್ ತೂಫಾನ್ ಆದಿ ನಹಿ ಹೋತೆ. ಬಾಬಾ ಹೇಳ್ತಾ ಇದ್ದಾರೆ ಹೊಸ ಜಗತ್ನಲ್ಲಿ ಏನಿಲ್ಲ ಅಂತೆ, ಯಾವುದೇ ಬಿರುಗಾಳಿ ಬೀಸೋದು, ಪ್ರವಾಹ ಬರೋದು, ಭೂಕಂಪ ಆಗೋದು, ಇವೆಲ್ಲ ಅಲ್ಲಿ ಆಗೋದೇ ಇಲ್ಲ. ಬೇಹದ್ ಕಿ ಶಾಂತಿ ಮೇ ಸಬ್ ಶಾಂತ್ ಹೋ ಜಾತೆ ಹೇ. ಬೇಹದ್ದಿನ ಶಾಂತಿಯಲ್ಲಿ ಎಲ್ಲರೂ ಏನಾಗ್ಬಿಡ್ತಾರೆ, ಶಾಂತರಾಗ್ಬಿಡ್ತಾರೆ. ವಹಾ ಹೇ ಅಶಾಂತಿ ತೋ ಸಬ್ ಅಶಾಂತ ಹೇ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಅಶಾಂತಿ ಇದೆ, ಎಲ್ಲರೂ ಅಶಾಂತಿಯಲ್ಲಿ ಇದ್ದಾರೆ. ಸತ್ಯುಗದಲ್ಲಿ ಎಲ್ಲರೂ ಶಾಂತಿಯಲ್ಲಿ ಇರುತ್ತಾರೆ. ವಂಡರ್ಫುಲ್ ಮಾತುಗಳು ತಾನೆ ಇವೆಲ್ಲ. ಎಷ್ಟು ಅದ್ಭುತ ಅನ್ಸುತ್ತೆ ತಾನೆ. ಒಬ್ಬರೂ ದುಃಖಿ ಇರ್ಲಿಲ್ಲ, ಒಬ್ಬರಿಗೂ ರೋಗ ಬರ್ತಿರ್ಲಿಲ್ಲ, ಒಬ್ಬರಿಗೂ ಅಶಾಂತಿ ಇರ್ಲಿಲ್ಲ. ಎಷ್ಟು ಅದ್ಭುತ ಅನ್ಸುತ್ತೆ ತಾನೆ. ಬಾಬಾ ಹೇಳ್ತಾರೆ ಇದು ಅನಾದಿಯಿಂದ ಮಾಡಲ್ಪಟ್ಟಿರುವಂತ ಆಟವಾಗಿದೆ. ಯಹೇ ಬೇಹದ್ ಕಿ ಬಾತೆ. ಇವೆಲ್ಲ ಬೇಹದ್ದಿನ ಮಾತುಗಳಾಗಿದ್ದಾವೆ. ವಹದ್ ಕಿ ಬ್ಯಾರಿಸ್ಟರಿ ಇಂಜಿನಿಯರಿ ಆದಿ ಪಡ್ತೆ. ಅವ್ರೇನು ಓದ್ತಾರೆ, ಹದ್ದಿನ ಶಿಕ್ಷಣ, ಲಾ ಓದೋದು, ಇಂಜಿನಿಯರಿಂಗ್ ಓದೋದು, ಇದೆಲ್ಲ ಹದ್ದಿನ ಶಿಕ್ಷಣ, ಒಂದು ಜನ್ಮದ ಸಂಪಾದನೆಗೆ ಮಾತ್ರ. ಅಭಿ ತುಮಾರಿ ಬುದ್ಧಿ ಮೇ ಬೇಹದ್ ಕೆ ನಾಲೆಜ್ ಹೇ. ಆದ್ರೆ ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಬೇಹದ್ದಿನ ನಾಲೆಜ್ ಇದೆ. ಏಕ್ ಹಿ ಬಾರ್ ಬಾಪ್ ಆಕರ್ ಬೇಹದ್ ಡ್ರಾಮಾ ಕಾ ರಾಜ್ ಸಮझाते ಹೇ. ಒಂದೇ ಬಾರಿ ಬಾಬಾ ಬಂದು ಬೇಹದ್ದಿನ ನಾಟಕದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. ಆಗೆ ತೋ ಯಾ ನಾಮ್ ಹಿ ನೈ ಸುನಾ ಥಾ ಕಿ ಬೇಹದ್ ಕಾ ಡ್ರಾಮಾ ಕೈಸೆ ಚಲ್ತಾ ಹೇ. ಮೊದ್ಲು ಈ ಹೆಸರೇ ನಿಮ್ಗೆ ಗೊತ್ತಿರ್ಲಿಲ್ಲ. ಬೇಹದ್ದಿನ ಡ್ರಾಮಾ ಅಂದ್ರದ್ ಹೇಗಿರುತ್ತೆ ಗೊತ್ತೇ ಇರ್ಲಿಲ್ಲ. ಈಗ ನೀವು ಮಕ್ಕಳು ತಿಳಿಸ್ಕೊಡ್ತೀರಿ ಅಥವಾ ತಿಳ್ಕೊಂಡಿದ್ದೀರಿ. ಸತ್ಯ ತ್ರೇತ ಅವಶ್ಯವಾಗಿ ಕಳೆದು ಹೋಗಿದೆ. ಬಾಬಾ ಹೇಳ್ತಾರೆ ಅದರಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು ಅಂತಾನು ನಿಮ್ಗೆ ಗೊತ್ತಾಗಿದೆ. ತ್ರೇತಾಯುಗದಲ್ಲಿ ರಾಮ ಸೀತೆಯರಿದ್ರು. ನಂತರ ಬೇರೆ ಬೇರೆ ಧರ್ಮಗಳೆಲ್ಲ ಬಂದು ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಹೀಗೆ ಬೇರೆ ಧರ್ಮಗಳೆಲ್ಲ ಸ್ಥಾಪನೆ ಆಯ್ತು. ಬಾಬಾ ಹೇಳ್ತಾ ಇದ್ರು ಇವೆಲ್ಲಾ ನಿಮಗೀಗ ಗೊತ್ತಾಗಿದೆ. ಸಬ್ 2500 ವರ್ಷಕ್ಕೆ ಅಂದರ್ ಆಯೆ. ಬೇರೆ ಧರ್ಮಗಳೆಲ್ಲ ಎಷ್ಟು ವರ್ಷದೊಳಗೆ ಬಂದಿರೋದು, 2500 ವರ್ಷದ ಒಳಗೆ ಬಂದಿರೋದು ಅಲ್ವಾ. ದ್ವಾಪರ ಯುಗದಿಂದ ಕಲಿಯುಗದವರೆಗೆ 2500 ವರ್ಷದ ಒಳಗಡೆ ಬಂದಿರೋದು. ಇನ್ನು 2500 ವರ್ಷ ದೇವತಾ ಧರ್ಮ ಮಾತ್ರ ಇತ್ತು. ಉಸ್ಮೆ 1250 ವರ್ಷ ಕಲಿಯುಗ ಹೇ. 2500 ವರ್ಷದ ಈ ದ್ವಾಪರ ಯುಗದಿಂದ ಕಲಿಯುಗದವರೆಗಿನ ಅರ್ಧ ಕಲ್ಪದ ಆಯಸ್ಸಿನಲ್ಲಿ 1250 ವರ್ಷ ಏನಿರುತ್ತೆ, ಕಲಿಯುಗ. ಸಬ್ ಹಿಸಾಬೇನ ನೋಡಿ, ಎಲ್ಲದೂ ಲೆಕ್ಕ ಇದೆ. ಅದಷ್ಟು ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಅಂದ್ರೆ ಅದು ಅನ್ಲಿಮಿಟೆಡ್ ಆಗ್ಬಿಡುತ್ತೆ. ಆದ್ರೆ ಲಿಮಿಟೆಡ್ ಇದೆ. ಕಲಿಯುಗದ ಆಯಸ್ಸು 1250 ವರ್ಷ ಅಷ್ಟೇ. ಇದೆಲ್ಲ ಲೆಕ್ಕ ಇದೆ. ಏಸಾ ತೋ ನಹಿ. ಸೃಷ್ಟಿ ಕಿ ಆಯು ಹಿ 2500 ವರ್ಷ ಹೇ. ಹೀಗಲ್ಲ, ಇಡೀ ಸೃಷ್ಟಿ ಆಯಸ್ಸೆ 2500 ವರ್ಷ ಅಲ್ಲ. ಇದು ರಾಂಗ್ ಆಗಿದೆ. ನಮ್ ಹಿಸ್ಟ್ರಿ ಇತಿಹಾಸದ ಪುಸ್ತಕಗಳಲ್ಲಿ ರೆಕಾರ್ಡ್ ಇರೋದು 2500 ವರ್ಷದಷ್ಟೇ. ಅದರಲ್ಲೂ ಅಜಮಾಸು ಅವಾಗ ಇರಬಹುದು ಅಂತ ಅಪ್ರಾಕ್ಸಿಮೇಟ್ ಆಗಿ ಅವರು ಅಲ್ಲಿ ಹೇಳ್ತಾರೆ. ಆದ್ರೆ ಅಷ್ಟೇ ನಮ್ಮ ಸೃಷ್ಟಿ ಅಲ್ಲ. ಅದಕ್ಕಿಂತ ಹಿಂದೆ 2500 ವರ್ಷದ ಹಿಂದೆ ಏನಿತ್ತು, ಸ್ವರ್ಗ ಸ್ಟಾರ್ಟ್ ಆಗಿತ್ತು. ಅಚ್ಚಾ ಫಿರ್ ಅವ್ರು ಕೌನ್ ಥಾ ವಿಚಾರ ಕಿಯಾ ಜಾತಾ ಹೇ. 2500 ವರ್ಷದ ಇತಿಹಾಸ ನೀವು ಅವರಿದ್ರು ಇವರಿದ್ರು ಅಂತ ಹೇಳ್ತೀರಿ. ಆದ್ರೆ ಅದಕ್ಕಿಂತ ಮೊದಲು ಯಾರಿದ್ರು, ಇದು ವಿಚಾರ ಮಾಡುವಂತ ಮಾತಾಗಿದೆ. ಏನೋಕೆ ಹಾಗೆ ಬರೋಬರ್. ಹಾಗಾದ್ರೆ ಈ 2500 ವರ್ಷದ ಇತಿಹಾಸದಲ್ಲಿ ಬೇರೆ ರಾಜರುಗಳು ಬೇರೆ ಧರ್ಮದ ಹೆಸರು ಹೇಳ್ತಿರಲ್ಲ, ಹಾಗಾದ್ರೆ ಅದಕ್ಕಿಂತ ಮೊದಲು ಯಾರಿದ್ರು ಅವಶ್ಯವಾಗಿ, ದೇವಿ ದೇವತಾ. ವ ಭೀ ಥೇ ತೋ ಮನುಷ್ಯ ಹಿ. ಅವರು ಕೂಡ ಏನಾಗಿದ್ರು,
ಮನುಷ್ಯರೇ ಆಗಿದ್ರು ಅವರು ಭಾರತದಲ್ಲಿ ಭಾರತವನ್ನ ಆಳಿದವರು. ಪರಂತು ದೈವಿ ಗುಣವಾಲೆ. ಹಾಗಾದ್ರೆ ಅವರನ್ನ ದೇವತೆಗಳು ಅಂತ ಯಾಕೆ ಕರೀತಾರಂದ್ರೆ ಅವರಲ್ಲಿ ದೈವಿ ಗುಣ ಇತ್ತು. ಸೂರ್ಯವಂಶಿ ಚಂದ್ರವಂಶಿ ಎಷ್ಟು ವರ್ಷ ಇದ್ರು ಅವರು? ಸೂರ್ಯವಂಶಿ ಚಂದ್ರವಂಶಿಗಳು 2,500 ವರ್ಷ. ಬಾಕಿ ಇನ್ನರ್ಧ ಇನ್ನುಳಿದವರೆಲ್ಲರೂ ಇದ್ದರು. ಇಸ್ಸೆ ಜಾಸ್ತಿ ಕಾತೋ ಕೋಯಿ ಹಿಸಾಬ್ ಕಿತಾಬ್ ನಿಕಲ್ ನ ಸಕೆ. ಹೀಗೆ 5,000 ವರ್ಷಕ್ಕಿಂತ ಹೆಚ್ಚಿನ ಲೆಕ್ಕಾಚಾರ ಈ ಸೃಷ್ಟಿಗೆ ಇಲ್ಲವೇ ಇಲ್ಲ. ಫುಲ್, ಪೌಣ, ಆಧಾ, ಚೌಥ, ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಅಂತ ಹೇಳ್ತಾರಲ್ಲ, ಹೀಗೆ ಎಷ್ಟು ಭಾಗಗಳಿದಾವೆ? 4 ಭಾಗಗಳು. ಕಾಯ್ದೆ ಸಿರ್ ಟುಕಡ ಕರೆಂಗೆನಾ? ಈ ಸೃಷ್ಟಿಯಲ್ಲಿ ಕಾಯ್ದೆ ಇದೆ, ನಿಯಮಗಳಿದ್ದಾವೆ, ಇದಾವೆ ತಾನೆ? ಅದು ನಿಯಮ ಹೇಗಿದೆ ಅಂದ್ರೆ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ಭಾಗಗಳಿದಾವೆ. ತುಂಡು ಮಾಡಿದ್ದಾರೆ ನಾನು ಹಂಗೆ. ಅಷ್ಟೇ ಸಮಯ ಚಳಿಗಾಲ, ಅಷ್ಟೇ ಸಮಯ ಬೇಸಿಗೆಗಾಲ, ಅಷ್ಟೇ ಸಮಯ ಮಳೆಗಾಲ ಅಲ್ವಾ? ಎಷ್ಟು ಸಮಯ ಇರುತ್ತೆ? 4 ತಿಂಗಳ, 4 ತಿಂಗಳಿಗೆ ಒಂದು ಸೀಸನ್ ಚೇಂಜ್ ಆಗತ್ತೆ. ಸಮಭಾಗ 4. ಹಾಗೆ ಪ್ರತಿದಿನ ಸೂರ್ಯ ಮುಳುಗಿ ಸೂರ್ಯ ಏಳೋದಕ್ಕೆ 24 ಗಂಟೆ, 12 ಗಂಟೆ, 24 ಗಂಟೆ. ಎಷ್ಟು ಸೇಮ್ ತುಂಡು ಈ ಸೃಷ್ಟಿಯಲ್ಲಿದೆ ಅಲ್ವಾ? ಹಾಗೆ ಬಾಬಾ ಹೇಳ್ತಾ ಇದ್ರೆ ಕಲ್ಪದ ಆಯಸ್ಸಿನಲ್ಲಿ ಈ ಯುಗಗಳು ಕೂಡ ಕರೆಕ್ಟ್ ಆಗಿ ಭಾಗ ಇದೆ ಇದ್ರದ್ದು. ಅದಷ್ಟು ವರ್ಷ ಕಲಿಯುಗ ಅಷ್ಟು 1000 ಅಂತೆ, ತ್ರೇತಾಯುಗ ಅಷ್ಟು ಲಕ್ಷ ವರ್ಷ ಅಂತೆ. 1000 ಲಕ್ಷ ಎಲ್ಲ ಆಯ್ತದು ಕರೆಕ್ಟ್ ತುಂಡು ಆಗ್ಲಿಲ್ಲ ತಾನೆ? ಆಧಾಮೆ ತೋಯಹ ಹೇ, ಅರ್ಧದಲ್ಲಿ ಇವೆಲ್ಲ ಇರೋದು. ಬೇರೆ ಬೇರೆ ಧರ್ಮ ಜಾತಿ ಎಲ್ಲ ಹುಟ್ಕೊಂಡಿರೋದು. ಕತೆ ಬಿ ಹೇ ಸತ್ಯುಗ್ ಮೇ ಸೂರ್ಯವಂಶಿ ರಾಜ್ಯ, ತ್ರೇತಾ ಮೇ ಚಂದ್ರವಂಶಿ ರಾಮರಾಜ್ಯ, ಯಸಬ್ ಸಿದ್ಧ ಕರ್ ಬತಲಾತೆ ಹೋ. ಇವೆಲ್ಲವನ್ನ ನೀವು ಸಿದ್ಧ ಮಾಡಿ ಹೇಳ್ತೀರಿ. ತೋ ಜರೂರ್ ಸಬ್ ಸೆ ಬಡಿ ಆಯು ಉನ್ಕಿ ಹೋಗಿ. ಬಾಬಾ ಹೇಳ್ತಿದ್ದಾರೆ, ಜೋ ಪಹಲೆ ಸತ್ಯುಗ್ ಮೇ ಆತೆ ಹೇ, ಸತ್ಯುಗದ ಆರಂಭದಲ್ಲಿ ಬರುವಂತವರ ಆಯಸ್ಸು ಅವಶ್ಯವಾಗಿ ಬಹಳ ದೀರ್ಘ ಆಯಸ್ಸು ಇರುತ್ತೆ. ಕಲ್ಪ ಇರೋದೇ ಎಷ್ಟು ವರ್ಷ? 5,000 ವರ್ಷ ಅಷ್ಟೇ. ಅವರು 84 ಲಕ್ಷ ಯೋನಿಗಳಲ್ಲಿ ನಾವು ಬಂದ್ವಿ ಅಂತ ಹೇಳ್ಬಿಡ್ತಾರೆ. 84 ಜನ್ಮ ಎಲ್ಲಿ? 84 ಲಕ್ಷ ಜನ್ಮ ಎಲ್ಲಿ? ಬಾಬಾ ಹೇಳ್ತಾರೆ ಅದಕ್ಕೆ ಸರಿ ಮಾಡ್ಲಿಕ್ಕೆ ಅವರು ಏನ್ ಮಾಡ್ತಾರೆ? ಕಲ್ಪದ ಆಯಸ್ಸನೆ, ಯುಗಗಳ ಆಯಸ್ಸನೆ ಹೆಚ್ಚು ಕಡಿಮೆ ದೊಡ್ಡ ಅಗಲ ಉದ್ದ ಮಾಡ್ಬಿಡ್ತಾರೆ. ತೋ ಕಲ್ಪ ಕಿ ಆಯು ಭಿ ಲಾಖೋ ವರ್ಷ ಕಹ ದೇತೆ, ಕೊಯ್ ಮಾನೆ ಭಿ ನಹಿ. ಇದನ್ನ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇತನಿ ಬಡಿ ದುನಿಯಾ ಹೋ ಬಿ ನಾ ಸಕೆ, ಇಷ್ಟು ದೊಡ್ಡ ಜಗತ್ತಿರ್ಲಿಕ್ಕೆ ಸಾಧ್ಯವೂ ಇಲ್ಲ. ತೋ ಬಾಪ್ ಬೈಟ್ ಸಂಶಾತಿ ವ ಸಬ್ ಹೇ ಅಜ್ಞಾನ್. ನೋಡಿ, ಆ ರೀತಿ ಹೇಳೋದಿಲ್ಲ. ಏನಾಗಿದೆ? ಅಜ್ಞಾನ ಆಗಿದೆ. ಯಾವ ರೀತಿ ಹೇಳೋದು? ಏನ್ ಹೇಳೋದು ಅಜ್ಞಾನ? ಇವೆಲ್ಲ ಅಜ್ಞಾನ ಆಗಿದೆ, ಇದಾಗಿದೆ. ಬಾಬಾ ಹೇಳೋದು ಜ್ಞಾನ. ಜ್ಞಾನ ಕಹಾಸೆ ಆಯ ಯಹ ಭಿ ಕಿಸ್ಕೋ ಪತಾ ನಹಿ ಹೈ. ಈ ಜ್ಞಾನ ಎಲ್ಲಿಂದ ಬಂತು ಅಂತಾನೂ ಕೂಡ ಯಾರಿಗೂ ಗೊತ್ತಿಲ್ಲ. ಜ್ಞಾನ ಸಾಗರ ಅಂತೂ ಒಬ್ಬರೇ ಆಗಿದ್ದಾರೆ. ಅವರೇ ಬ್ರಹ್ಮ ಬಾಬಾರವರ ಮುಖದಿಂದ ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ. ಕತೆ ಹೇ ಗೋಮುಖ್. ಏನಂತ ಹೇಳ್ತಾರೆ? ಗೋಮುಖ ಅಂತ ಹೇಳ್ತಾರೆ. ಈ ಗೋ ಮಾತೆಯಿಂದ ನೀವೆಲ್ಲ ಮಕ್ಕಳು ಅಡಾಪ್ಟ್ ಆಗ್ತೀರಿ. ಯಾವ್ದು ಗೋಮುಖ? ಗೋಮಾತಾ ಯಾರು? ಬ್ರಹ್ಮ ಬಾಬಾ. ಇವ್ರ ಮೂಲಕ ನೀವೆಲ್ಲ ಮಕ್ಕಳು ಶಿವಬಾಬರವ್ರಿಗೆ ಅಡಾಪ್ಟ್ ಆಗ್ತೀರಿ. ಥೋಡಿ ಸಿ ಬಾತಿ ಸಮझाने में तो बहुत ಸಹಜ. ಸಣ್ಣ ಮಾತು ಇವನ್ನ ತಿಳಿಸ್ಕೊಡೋದು ಬಹಳ ಸಹಜ ಇದೆ. एक रोज समझाकर फिर छोड़ देंगे तो बुद्धि फिर और बातों में लग जाएगी. ಬಾಬಾ ಹೇಳ್ತಿದ್ದಾರೆ, एक रोज समझाकर फिर छोड़ देंगे. ಒಂದಿನ ತಿಳಿಸ್ತೀರಿ, ಆಮೇಲೆ ಬಿಟ್ಟು ಬಿಡ್ತೀರಿ. ಅವಾಗ ಬುದ್ಧಿ ಏನಾಗ್ತದೆ? ಬೇರೆ ಬೇರೆ ಕಡೆ ಹೋಗ್ತದೆ. ಅದಕ್ಕಾಗಿ ಈ ಶಿಕ್ಷಣ ಇನ್ನೊಬ್ಬರಿಗೆ ಓದಿಸುವಾಗ ಹೇಗೆ ಓದಿಸ್ಬೇಕು? ರೆಗ್ಯುಲರ್, ದಿನಾಲು ಹೋಗ್ತಿರ್ಬೇಕು. ಈ ಜ್ಞಾನ ಒಂದಿನ ಹೋದೆ ಒಂದಿನ ಬಿಟ್ಟೆ. ನಾವು ಸೈಡ್ ಕ್ಲಾಸ್ಗಳಲ್ಲಿ ಒಂದಿನ ಹೋಗ್ತೀವಿ ಒಂದಿನ ಬಿಡ್ತೀವಿ. ಏನಾಗ್ಬಿಡ್ತಾರೋ? ಡಲ್ ಆಗ್ಬಿಡ್ತಾರೆ. ಈ ಜ್ಞಾನ ಯಾವಾಗ್ಲೂ ಪ್ರತಿ ದಿನ ಏನ್ ಮಾಡ್ತಿರ್ಬೇಕು? ಕಿವಿಗೆ ಹೋಗ್ತಾ ಇರ್ಬೇಕು. ಸ್ಕೂಲ್ ಮೇ ಏಕ ದಿನ ಪಡ ಜಾತಾ ಯಾ ರೆಗ್ಯುಲರ್ ಪಡ್ನಾ ಹೋತಾ ಹೈ? ಬಾಬಾ ಕೇಳ್ತಾರೆ, ಶಾಲೆಯಲ್ಲಿ ದಿನ ಓದಿಸ್ತಾರೋ ಅಥವಾ ಬಿಟ್ಟು ಓದಿಸ್ತಾರೋ? ಒಂದು ವಾರ ಶಾಲೆ, ಇನ್ನೊಂದು ವಾರ ರಜೆ, ಹಿಂಗಿರುತ್ತೇನೋ? ಇಲ್ಲ ತಾನೆ, ರೆಗ್ಯುಲರ್ ಓದ್ತಾರೆ. ನಾಲೆಜ್ ಏಕ ದಿನ ಮೇ ನಹಿ ಸಮझी ಜಾತಿ.
ಜ್ಞಾನ ಯಾವಾಗ್ಲೂ ಒಂದೇ ದಿನ ತಿಳಿಸ್ಕೊಡೋದಿಲ್ಲ. ಒಂದಿನ ಎಲ್ಲರೂ ಸೇರಿಸಿ ಜ್ಞಾನ ಕೊಟ್ಟ ನಾನು ಸಂದೇಶ ಕೊಟ್ಟೆ ಅಂತ ಬಿಟ್ಬಿಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಹಂಗೆ 7 ದಿನ ಹೇಳಿ ಮತ್ತೆ ಆ 7 ದಿನ ಕೇಳಿದವ್ರನ್ನ ಮತ್ತೆ ಕ್ಲಾಸಿಗೆ ಕರೆದು ಅಥವಾ ಅಲ್ಲೇ ಕ್ಲಾಸ್ ಕಂಟಿನ್ಯೂ ಮಾಡಿ ಹೇಳಿದ್ರೆ ಅವ್ರೇನಾಗ್ಬಿಡ್ತಾರೆ, ಪಕ್ಕಾ ಆಗ್ತಾರೆ. ಒಂದೇ ದಿನ ಜ್ಞಾನ ಹೇಳಿ ಬಿಟ್ಟು ಬಿಡೋದಲ್ಲ ಇದು. ಬೇಹದ್ ಕಾ ಬಾಪ್ ಹಮ್ಕೋ ಪಡಾತೆ ಹೇ ತೋ ಜರೂರ್ ಬೇಹದ್ ಕಿ ಪಡಾಯಿ ಹೋಗಿ. ಇದನ್ನು ಓದ್ಸೋರು ಬೇಹದ್ದಿನ ತಂದೆ. ಬೇಹದ್ದಿನ ತಂದೆ ಅಂದ್ಮೇಲೆ ಅವರು ಕಲಿಸ್ಕೊಡೋದು ಕೂಡ ಬೇಹದ್ದಿನ ಶಿಕ್ಷಣ ಆಗಿರುತ್ತೆ. ಬೇಹದ್ದಿನ ರಾಜ್ಯವನ್ನ ನಾವು ಮಕ್ಕಳಿಗೆ ಕೊಡ್ತಾರೆ. ಬೇಹದ್ದಿನ ತಂದೆ, ಬೇಹದ್ದಿನ ಶಿಕ್ಷಣ, ಬೇಹದ್ದಿನ ರಾಜ್ಯದ ಆಸ್ತಿ. ಭಾರತ್ ಮೇ ಬೇಹದ್ ಕಾ ರಾಜ್ಯ ಥಾ. ಭಾರತದಲ್ಲಿ ಬೇಹದ್ದಿನ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣರು ಬೇಹದ್ದಿನ ರಾಜ್ಯವನ್ನ ಮಾಡ್ತಿದ್ರು. ಬಾಬಾ ಹೇಳ್ತಾರೆ ಈ ಎಲ್ಲಾ ಮಾತುಗಳು ಯಾರ ಸ್ವಪ್ನದಲ್ಲಿಯೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸ್ವರ್ಗ ಇದೇ ಭಾರತದಲ್ಲಿ ಬರುತ್ತೆ. ಭಗವಂತನೇ ಬಂದು ಬೇಹದ್ದಿನ ಶಿಕ್ಷಣ ಕೊಡ್ತಾರೆ. ಕೊಟ್ಟು ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಮುಕ್ತಿ, ಜೀವನ್ ಮುಕ್ತಿಗೆ. ಈ ಮಾತು ಯಾರು ಕನ್ಸು ಮನ್ಸಲ್ಲೂ ಕೂಡ ಇಲ್ಲ. ಜೊ ಪೂಛೆ ಕಿ ಇನ್ಹೋನೆ ರಾಜ್ಯ ಕೈಸೆ ಲಿಯಾ. ಮತ್ತು ದೇವತೆಗಳೇ ರಾಜ್ಯ ಹೇಗ್ ಪಡ್ಕೊಂಡ್ರು ಅನ್ನುವಂಥದ್ದು ಕೂಡ ಯಾರ ಬುದ್ಧಿಯಲ್ಲೂ ಕೂಡ ಇಲ್ಲ. ಉನೋಮೆ ಪ್ಯೂರಿಟಿ ಜಾಸ್ತಿ ಥಿ, ಯೋಗಿ ಹೇನಾ ಇಸ್ಲಿಯೇ ಆಯು ಭಿ ಬಡಿ ಹೋತಿ ಹೇ. ದೇವತೆಗಳಲ್ಲಿ ಪ್ಯೂರಿಟಿ ಜಾಸ್ತಿ ಇತ್ತು, ಯೋಗಿಗಳಾಗಿದ್ರು, ಹಾಗಾಗಿ ಅವರ ಆಯಸ್ಸು ಕೂಡ ದೀರ್ಘ ಇರುತ್ತೆ. ಹಮ್ ಹಿ ಯೋಗಿ ಥೇ. ಯಾರವರು? ನಾವೇನಾಗಿದ್ವಿ? ಯೋಗಿಗಳಾಗಿದ್ವಿ. ಆಮೇಲೆ 84 ಜನ್ಮ ತಗೊಂಡು ಭೋಗಿಗಳ ವಶವಾಗಿ ಆಗ್ಬೇಕಾಗತ್ತೆ. ಮನುಷ್ಯರಿಗಿದು ಗೊತ್ತೇ ಇಲ್ಲ. ಪುನರ್ಜನ್ಮನು ದೇವತೆಗಳು ಪುನರ್ಜನ್ಮಗಳನ್ನ ತಗೊಂಡು ಹೀಗಿದ್ದರು ಹೀಗಾಗ್ತಾರೆ ಅಂತ. ಏನೋಕೋ ಭಗವಾನ್ ಭಗವತಿ ನಹಿ ಕಹಾ ಜಾತ. ದೇವತೆಗಳನ್ನ ಭಗವಾನ್ ಭಗವತಿ ಅಂತ ಅವ್ರು ಹೇಳ್ಬಿಡ್ತಾರಲ್ಲ, ಆಕ್ಚುಲಿ ಅವರಿಗೆ ಹೇಳಿಕ್ ಸಾಧ್ಯ ಇಲ್ಲ. ಇನ್ಸೆ ಪಹಲೆ ತೋ ಕೋಯಿ ಹೈ ಹಿ ನಹಿ ಜಿಸನೆ 84 ಜನ್ಮ ಲಿಯಾ ಹೇ. ಬಾಬಾ ಹೇಳ್ತಾ ಇದ್ದಾರೆ 84 ಜನ್ಮ ಯಾರು ತಗೊಂಡಿದ್ದಾರಲ್ಲ, ಲಕ್ಷ್ಮೀ ನಾರಾಯಣ ಅಥವಾ ರಾಧಾ ಕೃಷ್ಣ, ಈ ದೇವಿ ದೇವತೆಗಳು, ಅದಕ್ಕಿಂತ ಮೊದಲು ಯಾರು ಈ ಸೃಷ್ಟಿಯಲ್ಲಿ ಏನ್ ಮಾಡಿಲ್ಲ. ಈ ಸಾಕಾರ ಜಗತ್ನಲ್ಲಿ ಅವರಿಗಿಂತ ಮೊದಲು ಜನ್ಮ ತಗೊಂಡವ್ರು ಯಾರು ಇಲ್ಲ. ಪಹಲೆ ಪಹಲೆ ಜೋ ಸತ್ಯ ಮೇ ರಾಜ್ಯ ಕರ್ತೆ ಹೇ ವಹಿ 84 ಜನ್ಮ ಲೇತೆ ಫಿರ್ ನಂಬರ್ ವಾರ್ ನೀಚೆ ಆತೆ ಹೇ. ಮೊದಲು ಈ ದೇವಿ ದೇವತೆಗಳೇ ಸತ್ಯುಗದಲ್ಲಿ ರಾಜ್ಯ ಮಾಡ್ಲಿಕ್ಕೆ ಬರ್ತಾರೆ. ಅವ್ರು 84 ಜನ್ಮ ತಗೊಳ್ತಾರೆ. ಆ ನಂತರ ಏನ್ ನೋಡಿದವರೆಲ್ಲ ನಂಬರ್ ವಾರ್ ಆಗಿ ಕೆಳಗಡೆ ಇಳಿದು ಬರ್ತಾರೆ. ಹಮ್ ಆತ್ಮ ಸೋ ದೇವತಾ ಬನೆಂಗೆ ಫಿರ್ ಹಮ್ ಸೋ ನಾವೇ ಆತ್ಮಗಳು ದೇವತೆಗಳಾಗ್ತೇವೆ. ಆಮೇಲೆ ನಾವೇ ದೇವತೆಗಳಾದವ್ರು ಏನಾಗ್ತೇವೆ, ಕ್ಷತ್ರಿಯ ಆಗ್ತೇವೆ. ಡಿಗ್ರಿ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಗಾಯನ ಇದೆ. ಪೂಜ್ಯಸೋ ಪೂಜಾರಿ ಆಗ್ತಾರೆ. ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗ್ತಾರೆ. ಏಸೆ ಪುನರ್ಜನ್ಮ ಲೇತೆ ನೀಚೆ ಚಲೆ ಜಾಯಂಗೆ. ಈ ರೀತಿ ಪುನರ್ಜನ್ಮ ತಗೊಳ್ತಾ ಕೆಳಗಡೆ ಇಳಿದು ಬರ್ತಾರೆ. ಯಕಿತನ ಸಹಜ ಹೇ. ಇದು ಎಷ್ಟು ಸಹಜವಾಗಿದೆ. ಪರಂತು ಮಾಯಾ ಏಸಿ ಹೇ ಜೋ ಸಬ್ ಬಾತೆ ಭುಲಾ ದೇತಿ ಹೇ. ಮಾಯೆ ಹೇಗಿದೆ ಅಂದ್ರೆ ಎಲ್ಲಾ ಮಾತುಗಳನ್ನೇನ್ ಮಾಡ್ಬಿಡುತ್ತದು, ಮರೆಸಿ ಬಿಡುತ್ತೆ. ಸಬ್ ಪಾಯಿಂಟ್ಸ್ ಇಕ್ಕಟ್ಟಿ ಕರ್ ಕಿತಾಬ್ ಆದಿ ಬನಾಯಿ. ಇವೆಲ್ಲ ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕು, ನಾವು ಒಂದು ಕಡೆ ಸಂಗ್ರಹ ಮಾಡಿ, ಅಂದ್ರೆ ಟಾಪಿಕ್ ವೈಸ್ ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡಿಸ್ಬೇಕು. ಈಗೆಲ್ಲ ಪುಸ್ತಕಗಳಿದಾವೆ ತಾನೆ, ಎಲ್ಲಾ ಸಬ್ಜೆಕ್ಟ್ ಇಂದು ಪುಸ್ತಕಗಳಿದಾವೆ, ಬುಕ್ಸ್ ಇದಾವೆ. ಲೇಕಿನ್ ವಹತೋ ಕುಚ್ ರಹೇಂಗಿ ನಹಿ. ಆದ್ರೆ ಬುಕ್ ಮಾಡಿದ್ರೆ ಅದು ಸತ್ಯುಗದಲ್ಲೂ ಒಯ್ಬೋದೇನೋ ಅನ್ಕೋಬೇಡ್ರಿ. ಆದ್ರೆ ಇದು ಯಾವುದು ಇರೋದಿಲ್ಲ, ಇವೆಲ್ಲ ಟೆಂಪ್ರವರಿನೇ. ಬಾಪ್ನೆ ಕೊಯ್ ಗೀತಾ ನಹಿ ಸುನಾಯಿ ಥಿ. ಬಾಬಾ ಏನೋ ಬಂದು ಈ ಭಕ್ತಿ ಮಾರ್ಗದ ಭಗವದ್ಗೀತೆ ಅಂತಿದೆಯಲ್ಲ, ಅದನ್ನೇನು ಬಾಬಾ ಕುತ್ಕೊಂಡು ಹೇಳಿಲ್ಲ. ಬಾಬಾ ಹೇಳಿದ ಸತ್ಯ ಗೀತೆಯನ್ನ ಮನುಷ್ಯರು ದ್ವಾಪರ ಯುಗದಿಂದ ಇವತ್ತಿನ ಗೀತೆಯನ್ನ ರಚನೆ ಮಾಡಿದ್ರು. ಎಷ್ಟ್ ಜನ ಬರೆದಿದ್ದಾರಂತೆ? 4000 ಜನ ಬರೆದಿದ್ದಾರೆ. 4000 ಟೀಕೆಗಳು ಗೀತೆ ಬಗ್ಗೆ ಇದ್ದಾವೆ. ಒಂದಿದ್ದಂಗೆ ಇನ್ನೊಂದಿಲ್ಲ. ಹಂಗಂದ್ರೆ ಯಾವ್ದು ಒರಿಜಿನಲ್ಲು? ಅದು ಯಾವ್ದು ಒರಿಜಿನಲ್ಲೇ ಇಲ್ಲ. ಒರಿಜಿನಲ್ ಯಾವ್ದು? ಶಿವ್ ಬಾಬಾ ಹೇಳಿದ್ದು ಒರಿಜಿನಲ್. ಬಾಪ್ ತೋ ಜೈಸೆ ಅಬ್ ಸಮझा रहे हैं ऐसे समझाया था. ಬಾಬಾ ಏನನ್ನ ತಿಳಿಸ್ಕೊಟ್ಟಿದ್ರು ಅದನ್ನೇ ಕಲ್ಪನ ಅದನ್ನೇ ತಿಳಿಸ್ಕೊಡ್ತಾರೆ. ವೇದಶಾಸ್ತ್ರಾದಿ ಸಬ್ ಬಾದ್ ಮೇ ಬಂತೆ. ವೇದಶಾಸ್ತ್ರ ಇತ್ಯಾದಿಗಳೆಲ್ಲ ಆಮೇಲೆ ಬರುವಂಥದ್ದು. ಸಬ್ ಹೋಲ್ ಲಾಟ್ ಜೋ ಹೇ ವಿನಾಶೋ ಗಾತೋ ಸಬ್ ಜಲ್ ಜಾಯಂಗೆ. ಬಾಬಾ ಹೇಳ್ತಾ ಇದ್ದಾರೆ ವಿನಾಶ ಆದಾಗ ಇವೆಲ್ಲ ಹೋಲ್ ಲಾಟ್ ಇದೆಲ್ಲ ಶಾಸ್ತ್ರ, ವೇದ, ಪುರಾಣ ಎಲ್ಲಾ ಪುಸ್ತಕಗಳಿದಾವಲ್ಲ, ಇವು ಕೂಡ ವಿನಾಶದಲ್ಲಿ ಸುಟ್ಟು ಹೋಗುತ್ತೆ. ಸತ್ಯುಗ ತ್ರೇತಾಯುಗದಲ್ಲಿ ಯಾವ ಪುಸ್ತಕಗಳು ಕೂಡ
ಇರೋದೇ ಇಲ್ಲ. ಅದರ ಪುಸ್ತಕಗಳನ್ನೆಲ್ಲ ಮತ್ತೆ ಭಕ್ತಿ ಮಾರ್ಗದಲ್ಲಿ ಮಾಡ್ತಾರೆ. ಬಾಬಾ ಇದ್ರೆ ಕಿತನಿ ಚೀಸೆ ಬಂತೆ, ಎಷ್ಟು ವಸ್ತುಗಳು ಆಗುತ್ತೆ ಅಲ್ವಾ. ರಾವಣ ಕೋಭಿ ಬನಾತೆ, ರಾವಣನನ್ನು ಕೂಡ ಮಾಡ್ತಾರೆ. ಆದ್ರೆ ಅದು ಅಜ್ಞಾನದಿಂದ ಮಾಡೋದು. ಕುಚ್ ಬಿ ಬತಾ ನೈ ಸಕ್ತೆ, ಅದ್ರ ಬಗ್ಗೆ ಏನನ್ನು ಅವ್ರು ಹೇಳಿಕ್ ಸಾಧ್ಯ ಇಲ್ಲ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಪ್ರತಿ ವರ್ಷ ರಾವಣನನ್ನ ಸುಡ್ತಾ ಬಂದಿದ್ದಾರೆ ಭಕ್ತರು. ಬಾಬಾ ಇದ್ರೆ ಅಂದ್ರೆ ಇದು ಹೇಳುತ್ತೆ ಏನಂತ, ಈ ಸಂಪ್ರದಾಯ ಹೇಳುತ್ತೆ, ರಾವಣ ಬಹಳ ದೊಡ್ಡ ಶತ್ರು ನಮ್ಗೆ, ಅದಕ್ಕಾಗಿ ಅವನನ್ನ ನಾವು ಸುಡ್ತೇವೆ ಅಂತ. ಆದ್ರೆ ಅವನು ಹೇಗೆ ಶತ್ರು ಇದು ಮಾತ್ರ ಯಾರಿಗೂ ಗೊತ್ತೇ ಇಲ್ಲ. ಅವನು ಸೀತೆಯನ್ನ ಕದ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಡ್ತಾರೆ. ಹಂಗ್ ನೋಡಿದ್ರೆ ರಾವಣ ಅಲ್ಲಿ ಕಥೆ ನೋಡಿದ್ರೆ ರಾವಣ ಕರ್ಕೊಂಡು ಹೋದ್ರು ಅವನೇನು ಮಾಡಿರ್ಲಿಲ್ಲ ಸೀತೆಯನ್ನ. ಮತ್ತ ಅವನು ಪರಮ ಭಕ್ತ ಆಗಿದ್ದ, ಅವನು ಬ್ರಾಹ್ಮಣ ಆಗಿದ್ದ. ಹಂಗ್ ನೋಡಿದ್ರೆ ರಾವಣನಕ್ಕಿಂತ ಸೀತೆಗೆ ತೊಂದರೆ ಕೊಟ್ಟವನು ಯಾರು? ರಾಮನೇ. ಹಂಗ್ ನೋಡಿದ್ರೆ ರಾಮನಿಂದಲೇ ಬಹಳ ದುಃಖಿ ಆಗ್ಬಿಡ್ತಾಳವಳು. ಬಿಟ್ಟು ಬಿಡ್ತಾನ ಅವನು, ಕೊನೆಗೆ ಕಾಡಿಗೆ ಕಳಿಸ್ಬಿಡ್ತಾನೆ ಸೀತೆಯನ್ನ ಅಲ್ವಾ. ನಾವು ಮೊದ್ಲಿಂದ ಕತೆ ಕೇಳಿ ಕೇಳಿ ನಮ್ಮ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ರಾಮ ರಾಮ ಅಂತ. ಆದ್ರೆ ಹೊರಗಿನವ್ರು ಹೊಸದಾಗಿ ಏನು ನಮ್ಮ ಸಂಪ್ರದಾಯ ಗೊತ್ತಿರಬಾರ್ದು ಅವ್ರಿಗೆ ರಾಮಾಯಣ ಓದ್ಲಿಕ್ಕೆ ಬಿಡ್ಬೇಕು. ಅವಾಗ ವಿಲನ್ ಯಾರಾಗ್ತಾನಲ್ಲಿ? ರಾಮನೇ ಆಗ್ತಾನೆ. ಅಲ್ವಾ. ಯಾರಾದ್ರೂ ಹಂಗ್ ಮಾಡ್ತಾರ? ತುಂಬು ಗರ್ಭಿಣಿಯನ್ನ ಕಾಡಿಗೆ ಕಳಿಸ್ತಾರ. ಸಂಶಯ ಪಡ್ತಾರ? ಸೀತಾ ಮಾತೆ ಅಂತವ್ರಿಗೆ ಸಂಶಯ ಪಡ್ತಾರ? ಒಬ್ಬ ಅಗಸನ ಮಾತು ಕೇಳಿ. ಅಂದ್ರೆ ಅದೆಲ್ಲ ರಾಜನಿಗೆ ಒಂದು ನೀತಿ ಹೇಳಲಿಕ್ಕೆ ಬರ್ದಿರುವಂತ ಕತೆ. ರಾಜನಾಗಿರುವಂತನು ತನ್ನ ಹಿತವನ್ನ ನೋಡದೆ, ಸ್ವಾರ್ಥವನ್ನ ನೋಡದೆ, ರಾಜ್ಯಕ್ಕಾಗಿ ಏನ್ ಮಾಡ್ಬೇಕು ಅವನು? ಪ್ರಜೆಗಳಿಗಾಗಿ ತನ್ನ ಸ್ವಾರ್ಥ, ತನ್ನ ಸುಖ ಎಲ್ಲವನ್ನು ತ್ಯಾಗ ಮಾಡ್ಬೇಕು ಅಂತ ಹೇಳಿ ರಾಜನಿಗೆ ಬರೆದಿರುವಂತ ಕಥೆ ಅದು ಅಲ್ವಾ. ಅದಕ್ಕೆ ಶರಣರು ಇರ್ಬೋದು ಅಥವಾ ಬೇರೆ ಧರ್ಮದವ್ರು ಇರ್ಬೋದು, ರಾಮಾಯಣ ಮಹಾಭಾರತವನ್ನ ಏನ್ ಮಾಡ್ತಾರೆ? ಅಷ್ಟು ಒಪ್ಪೋದಿಲ್ಲ. ಯಾಕೆಂದ್ರೆ ಅದು ಒರಿಜಿನಲ್ಲೇ ಅಲ್ಲ. ಸತ್ಯ ಒರಿಜಿನಲ್ ರಾಮಾಯಣ ಮಹಾಭಾರತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ರೆ ಹಾಗಾದ್ರೆ ರಾವಣ ನಮ್ಗೆ ಯಾರು, ಹೇಗ್ ಶತ್ರು, ಅವನು ಯಾರು, ಅವನನ್ನ ನಾವು ಯಾಕೆ ಸುಡ್ತೇವೆ, ಇದು ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಇದ್ರೆ ಸಮಷ್ಟೇ ಸೀತಾ ಚುರಾಲೆ ಗೈ. ರಾಮನ ಸೀತೆಯನ್ನೇನ್ ಮಾಡ್ದ? ಕದ್ಕೊಂಡು ಹೋದ. ಇಸ್ಲೇ ಶಾಯದ್ ದುಶ್ಮನ್ ಹೇ. ಹಾಗಾಗಿ ರಾವಣ ಏನಿರ್ಬೋದು, ನಮಗೆ ದುಶ್ಮನ್ ಇರ್ಬೋದು, ಶತ್ರು ಇರ್ಬೋದು ಅಂತ ಅವನ ಮೂರ್ತಿ ಮಾಡಿ ಸುಡ್ತಾ ಇದ್ದಾರೆ. ಆದ್ರೆ ಅವನ್ ಕದ್ಕೊಂಡು ಹೋಗಿದ್ದಕ್ಕೆ ಶತ್ರು ಅಲ್ಲ. ಯಾರು ರಾವಣ? पंचविकार रूपी रावण। राम की सीता को चुरा ले जावे तो बड़ा डाकू हुआ ना। ರಾಮನನ್ನ ಕತ್ಕೊಂಡು ಹೋಗ್ತಾನಂದ್ಮೇಲೆ ಸಾರಿ ರಾಮನ ಪತ್ನಿ ಸೀತೆಯನ್ನ ಕತ್ಕೊಂಡು ಹೋಗ್ತಾನಂದ್ಮೇಲೆ ರಾವಣ ಏನಾಗಿದ್ದಾನೆ? ದೊಡ್ಡ ಡಾಕು ತಾನೆ. ಕಬಿ ಚೋರಿಕಿ, ಯಾವಾಗ ಚೋರಿ ಮಾಡ್ದ ಅವನು ಸೀತೆಯನ್ನ? ಯಾವಾಗ ಕತ್ಕೊಂಡು ಹೋದ? ತ್ರೇತಾಮೆ ಕಹೆ, ತ್ರೇತಾಯುಗದಲ್ಲಿ ಅನ್ಬೋದಾ ತ್ರೇತಾಯುಗದ ಅಂತ್ಯದಲ್ಲಿ ಅನ್ಬೋದಾ? त्रेतायुगद अंत्यदल्ली, द्वापर युगदल्ली अंत। इन बातों पर भी विचार किया जाता, कभी चोरी इतना होने चाहिए? कौन से राम? हंगे विचार ಮಾಡಿದ್ರೆ ರಾಮನ ರಾಣಿಯನ್ನ ಸೀತೆಯನ್ನ ರಾವಣ ಕದ್ಕೊಂಡು ಹೋಗ್ತಾನ? ಯಾವ ರಾಮ, ಯಾವ ಸೀತೆ? ಸೀತೆ ಯಾರು, ರಾಮ ಯಾರು, ರಾವಣ ಯಾರು? राम सीता की भी राजधानी चली है न क्या? ಬಾಬಾ ಹೇಳ್ತಾರೆ ರಾಮ ಸೀತೆಯರ ರಾಜಧಾನಿ ಕೂಡ ನಡೆದಿದೆ ತಾನೆ. ಏಕ್ ಹಿ ರಾಮ್ ಸೀತಾ ಚಲೇ ಆಯೇ ಹೇ ಕ್ಯಾ? ಹಾಗಾದ್ರೆ ರಾಮ ಸೀತೆ ಅಂದ್ರೆ ಯಾರು? ಎಷ್ಟು ಜನ ಇದ್ರು ರಾಮ ಸೀತೆ? ಒಬ್ಬರೇ ರಾಮ ಸೀತೆ ಇದ್ರೇನು? ಒಂದೇ ಜೋಡಿ? ಎಷ್ಟು ಜೋಡಿ ಇತ್ತು? ರಾಮ ಸೀತೆಯರು ಎಷ್ಟು ಜನ? ಕೃಷ್ಣ ರಾಧಾ ಲಕ್ಷ್ಮೀ ನಾರಾಯಣ ಎಷ್ಟು ಅದ ಲೆಕ್ಕ ಹಾಕಿದ್ರು. ಇದನ್ನು ಲೆಕ್ಕ ಹಾಕಬಹುದು, ಆದ್ರೆ ಅದು ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಬಾಬಾ ಅಲ್ವಾ. ರಾಮ್ ಸೀತಾ ಜೋಡಿ ಎರಡೇ ಅಲ್ಲ. ಸತ್ಯುಗದ ಕೊನೆಯಿಂದ ಅಂದ್ರೆ ತ್ರೇತಾಯುಗದ ಆರಂಭದಿಂದ ತ್ರೇತಾಯುಗದ ಕೊನೆಯವರೆಗೆ ಆಳಿದ ಪ್ರತಿಯೊಬ್ಬ ರಾಜ ರಾಣಿ ಹೆಸರು ಎಷ್ಟು ಅವ್ರ ಹೆಸರೇ ರಾಮ ಸೀತೆ ಅಂತ ಇರುತ್ತೆ. ಹಾಗಾದ್ರೆ ಒಂದೇ ಜೋಡಿ ಅಂತೂ ರಾಮ್ ಸೀತೆ ಇರ್ಲಿಲ್ಲ. यह तो शास्त्रों में जैसे एक कहानी लिख दी है. ಶಾಸ್ತ್ರಗಳಲ್ಲಿ ಒಂದು ಜೋಡಿ ರಾಮ ಸೀತೆ ಅಂತ ಬರೆದ್ಬಿಟ್ರು. ವಿಚಾರ ಕಿಯಾ ಜಾತಾ ಕೌನ್ ಸಿ ಸೀತಾ? ಎಷ್ಟನೇ ಸೀತೆ? ರಾವಣ ಕದ್ಕೊಂಡು ಹೋಗಿದ್ದು ಎಷ್ಟನೇ ಸೀತೆ? 12 ನಂಬರ್ ಹೋತೆ ಹೇನಾ ರಾಮ್ ಸೀತಾ?
12 ಏನು 12 ಜನ್ಮ ಅಂತ ಹೇಳ್ತೀವಿ ಅಲ್ವಾ, 12 ನಂಬರ್ ಅಂತ ಹೇಳ್ತೀವಿ ತಾನೆ. 12 ಜನ ರಾಮ್ ಸೀತೆ ಅಂದ್ರೆ ಮೇನ್ ರಾಮ್ ಸೀತೆ ಅಂತ ತಗೊಳ್ಳೋಣ. ಕೌನ್ ಸಿ ಸೀತಾ, ಅಷ್ಟು ಲಕ್ಷ್ಮಿಯರು ಅಷ್ಟು ನಾರಾಯಣರು, ಮೇನ್ ಲಕ್ಷ್ಮಿ ಮೇನ್ ನಾರಾಯಣರು ಅಷ್ಟು 8 ಜನ ಇರ್ತಾರೆ. ಹಾಗೆ ರಾಮ್ ಸೀತೆ ಎಷ್ಟು ಜನ ಇರ್ತಾರೆ, ಮೇನ್ ರಾಮ್ ಸೀತೆ 12 ಜನ ಇರ್ತಾರೆ. ಹಾಗಾದ್ರೆ ಎಷ್ಟನೇ ಸೀತೆಯನ್ನ ರಾವಣ ಕದ್ಕೊಂಡು ಹೋದ? ಬಾಬಾ ಹೇಳ್ತಾರೆ ತೋ ಕೌನ್ ಸಿ ಸೀತಾ ಕೋ ಚುರಾಯ, ಜರೂರ್ ಅವಶ್ಯವಾಗಿ ಪಿಛಾಡಿ ಕಾ ಹೋಗ, ಲಾಸ್ಟ್ ಸೀತೆಯನ್ನ ಇರಬಹುದು ತಾನೆ. ಅಯ್ಯೋ ನೋಡಿ, ಇದನ್ನ ಯಾರು ಹೇಳಿಕ್ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಯಜೋ ಕತೆ ರಾಮ್ ಕಿ ಸೀತಾ ಚುರಾಯಿ ಗೈ, ಆದ್ರೆ ಏನ್ ಹೇಳ್ಬಿಟ್ರು ಅವರು, ರಾಮನ ಸೀತೆಯನ್ನ ಕದ್ಕೊಂಡು ಹೋದ ಅಂತ. ಅಬ್ ರಾಮ್ ಕೆ ರಾಜ್ಯ ಮೇ ಸಾರಾ ಸಮಯ ಏಕ್ ಕಾ ಹಿ ರಾಜ್ಯ ತೋ ಹೋತಾ ನಹಿ, ರಾಮ ರಾಜ್ಯದಲ್ಲಿ 1250 ವರ್ಷನೂ ಒಬ್ಬರಿಂದ ರಾಜ್ಯ ಅಂತೂ ಆಗಿಲ್ಲ. 1250 ವರ್ಷದಲ್ಲಿ 12 ಜನರ ರಾಜ್ಯ ಆಗಿದೆ ತ್ರೇತಾಯುಗದಲ್ಲಿ. ಜರೂರ್ ಡಿನಾಸ್ಟಿ ಹೋಗಿ ಅವಶ್ಯವಾಗಿ ಅವರ ಪರಂಪರೆ ಅವರ ಮನೆತನ ಇರುತ್ತೆ ತಾನೆ. ತೋ ಕೌನ್ ಸೆ ನಂಬರ್ ಕಿ ಸೀತಾ ಚುರಾಯಿ, ಹಾಗಾದ್ರೆ ಎಷ್ಟನೇ ನಂಬರಿನ ಸೀತೆಯನ್ನ ರಾವಣ ಕದ್ದಿದ್ದ. ಎಸ ಬಹುತ್ ಸಮಜ್ನೆ ಕಿ ಬಾತೆ, ಇವೆಲ್ಲ ಬಹಳ ತಿಳಿದುಕೊಡುವಂತ ಮಾತಾಗಿದೆ. ತುಮ್ ಬಚ್ಚೆ ಬಡಿ ಶೀತಲತಾ ಸೆ ಕಿಸಿ ಕೋ ಭಿ ಸಬ್ ರಾಜ್ ಸಮझा सकते हो, ನೀವು ಮಕ್ಕಳು ಈ ಎಲ್ಲ ಮಾತುಗಳನ್ನ ಶೀತಲತೆಯಿಂದ ಮತ್ತೆ ಈ ರಹಸ್ಯ ನೀವು ಎಲ್ಲರಿಗೂ ಹೇಳಿಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ಇದು ನಿಮ್ಮ ಮುಂದೆ ಮಕ್ಕಳ ಮುಂದೆ ಹೇಳಿದ್ದು. ಇದನ್ನ ಆನ್ಲೈನ್ ಅಲ್ಲೂ ಭಕ್ತರು ಕುತ್ಕೊಂಡು ಕೇಳ್ತಿರ್ತಾರೆ. ನನ್ ಸಂಕಲ್ಪ ಬಂತು, ಬಹಳ ಶೀತಲತೆಯಿಂದ ಬಹಳ ಯುಕ್ತಿಯಿಂದ ಹೇಳ್ಬೇಕಾಗತ್ತೆ. ಇವೆಲ್ಲ ಹೊರಗಡೆ ಹೇಳೋ ಅವಶ್ಯಕತೆ ಇಲ್ಲ. ಕಿಸಿ ಕೋ ಭಿ ಸಬ್ ರಾಜ್ समझा सकते हो, बाप समझाते भक्ति मार्ग में मनुष्य कितना धक्का खाते खाते ದುಃಖಿ ಹೋ ಗಯೇ ಹೇ, ಬಾಬಾ ತಿಳಿಸ್ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟು ತಿಂತ 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 ದುಃಖಿಗಳಾಗೋಗ್ಬಿಟ್ಟಿದ್ದಾರೆ. ಜಬ್ ಅತಿ ದುಃಖಿ ಹೋತೆ ಹೇ ತಬ್ ರಡಿಯಾ ಮಾರ್ತೆ, ಯಾವಾಗ ಅತಿ ದುಃಖಿ ಆಗ್ತಾರಲ್ಲ ಅವಾಗ ಬೊಬ್ಬೆ ಅಂದ್ರೆ ಗಲಾಟೆ ಮಾಡಿ ಜೋರಾಗಿ ಭಗವಂತನ ಕರೀಲಿಕ್ಕೆ ಶುರು ಮಾಡ್ತಾರೆ. ಹೇ ಬಾಬಾ, ಹೇ ಭಗವಂತ, ನಮ್ಮನ್ನ ದುಃಖದಿಂದ ಬಿಡಿಸು ಅಂತ. ರಾವಣ ತೋ ಕೊಯ್ ಚೀಸ್ ನಹಿ ಹೇನಾ, ರಾವಣ ಅನ್ನುವಂಥವನು ಯಾವುದೇ ವಸ್ತು ಅಥವಾ ಚೈತನ್ಯ ಶಕ್ತಿ ಅಥವಾ ಒಬ್ಬ ಮನುಷ್ಯ ಅಲ್ಲ ತಾನೆ. ಅಗರ್ ಹೇ ತೋ ಅಪನೆ ರಾಜಾ ಕೋ ಫಿರ್ ಹರ್ ವರ್ಷ ಮಾರ್ತೆ ಕ್ಯೋ ಹೇ, ಒಂದು ವೇಳೆ ಅವನು ಏನಾದ್ರೂ ವ್ಯಕ್ತಿ ಆಗಿದ್ರೆ, ಅವನು ರಾಜ ಆಗಿದ್ರೆ, ಲಂಕಾದ ರಾಜ ಆಗಿದ್ರೆ ಪ್ರತಿ ವರ್ಷ ಅವನನ್ನ ಯಾಕೆ ಸುಡ್ತಾರೆ? ರಾವಣ ಕಿ ಜರೂರ್ ಸ್ತ್ರೀ ಬಿ ಹೋಗಿ, ಕಥೆ ಬರೆದ್ರು ತಾನೆ. ರಾವಣನಿಗೆ ಒಬ್ಬ ಸ್ತ್ರೀ ಇದ್ಲು, ಯಾರವಳು ಪತ್ನಿ ಇದ್ಲು, ಮಂಡೋದರಿ. ಮಂಡೋದರಿ ದಿಕ್ಕಾದೆ, ಮಂಡೋದರಿ ಕಾ ಭೂತ್ ಬನಾಕರ್ ಜಲಾಯ್ ಏಸೆ ಕಭಿ ದೇಖಾ ನಹಿ ಹೇ. ಹಾಗಾದ್ರೆ ರಾವಣ ರಾಕ್ಷಸ ಆದ್ರೆ ಮಂಡೋದರಿನೂ ಕೂಡ ಅವಳನ್ನ ಸುಡ್ಬೇಕಿತ್ತಲ್ಲ. ರಾವಣನಿಗೆ ಸಪೋರ್ಟ್ ಮಾಡಿರ್ಬೋದು ಮಂಡೋದರಿ, ಇಬ್ಬರನ್ನು ಸುಟ್ಟಾಕ್ಬಿಡೋಣ ಅಂತ ಮಂಡೋದರಿಯನ್ನು ಸುಡ್ಬೇಕಿತ್ತಲ್ಲ. ಯಾವಾಗ್ಲೂ ಪತಿಗೆ ಪತ್ನಿ ಏನಾಗಿರ್ತಾಳೆ, ಅವನೆಂಥವನಿದ್ರು ಸಹಯೋಗ ಕೊಡ್ತಿರ್ತಾಳೆ ಪತ್ನಿ ಅಲ್ವಾ. ಹಾಗಾದ್ರೆ ಮಂಡೋದರಿಯನ್ನು ಸುಡ್ಬೇಕಿತ್ತಲ್ಲ, ಸುಡ್ತಾರ? ಇಲ್ಲ, ರಾವಣನನ್ನ ಸುಡುದು ಮಾತ್ರ ನೋಡಿದ್ದೇವೆ. ತೋ ಬಾಪ್ ಬೈಟ್ ಸಂಶಾತೆ ಹೇ ಹೈ ಹಿ, ಅದಕ್ಕೆ ಬಾಬಾ ತಿಳಿಸೋದು ಇವೆಲ್ಲ ಝೂಟಿ ಮಾಯಾ, ಝೂಟಿ ಕಾಯಾ, ಝೂಟಿ ಸಬ್ ಸಂಸಾರ ಹೇ, ಈ ಜಗತ್ನಲ್ಲಿರೋದೆಲ್ಲವೂ ಸುಳ್ಳು. ಅಭಿ ತುಮ್ ಝೂಟೆ ಮನುಷ್ಯ ಸೇ ಸಚ್ಚೆ ದೇವತಾ ಬನ್ನೆ ಬೈಠೆ ಹೋ, ನೀವೆಲ್ಲ ಈಗ ಸುಳ್ಳು ಮನುಷ್ಯರಿಂದ ಸತ್ಯ ದೇವತಾ ಆಗ್ಲಿಕ್ಕೆ ಕುತ್ಕೊಂಡಿದ್ದೀರಿ. ವ್ಯತ್ಯಾಸ ಇದೆ ತಾನೆ. ವಹತೋ ಸದೈವ ಸಚ್ಚ ಬೋಲೆಂಗೆ, ಅಲ್ಲಿ ಸದಾ ನೀವು ಸತ್ಯವನ್ನೇ ನುಡಿತೀರಿ. ಎಲ್ಲಿ? ಸತ್ಯುಗದಲ್ಲಿ ವಹೇ ಸಚ್ ಖಂಡ್, ಅದು ಸತ್ಯಖಂಡ ಆಗಿದೆ. ಯಹೇ ಇದಾಗಿದೆ ಸುಳ್ಳು ಖಂಡ. ತೋ ಝೂಟ್ ಹಿ ಬೋಲ್ತೆ ರಹತೆ, ಸುಳ್ಳನ್ನೇ ಹೇಳ್ತಾ ಇರ್ತಾರೆ. ಅಚ್ಚಾ, मीठे मीठे सिकिलत है बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಜ್ಞಾನ ಸಾಗರ ತಂದೆ ಕೊಡುವಂತಹ ಈ ಬೇಹದ್ದಿನ ಶಿಕ್ಷಣವನ್ನು
ಶಿಕ್ಷಣದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಏನನ್ನು ಓದುತ್ತೀರೋ ಅದನ್ನು ಬೇರೆಯವರಿಗೂ ಅವಶ್ಯವಾಗಿ ಓದಿಸಬೇಕು. ಏನನ್ನು ಓದುತ್ತೀರೋ ಅದನ್ನ ಬೇರೆಯವರಿಗೂ ಅವಶ್ಯವಾಗಿ ಓದಿಸಬೇಕು. 2ನೇ ಪಾಯಿಂಟು, ಈ ಬೇಹದ್ದಿನ ನಾಟಕ ಹೇಗೆ ನಡೆಯುತ್ತಿದೆ? ಇದು ಅನಾದಿಯಿಂದ ಮಾಡಲ್ಪಟ್ಟಿರುವ ಅದ್ಭುತ ನಾಟಕವಾಗಿದೆ. ಈ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಬೇರೆಯವರಿಗೂ ತಿಳಿಸಬೇಕು. ವರದಾನ: ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರ ಇರುವಂತಹ ಸಮರ್ಥ ಸಮ್ರಾಟ ಆಗಿರಿ. ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರವುಳ್ಳಂಥ ಸಮರ್ಥ ಸಮ್ರಾಟ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ತಮ್ಮ ಸ್ವರಾಜ್ಯದ ಧರ್ಮ ಅಂದ್ರೇನೆ ಏನು? ಧಾರಣೆ. ಸ್ವರಾಜ್ಯದ ಧರ್ಮ ಯಾವುದು? ಪವಿತ್ರತೆ ಆಗಿದೆ. ಒಂದು ಧರ್ಮ ಅಂದ್ರೇನೆ ಒಂದೇ ಧಾರಣೆ ಇತ್ತು, ನಮ್ಮೆಲ್ಲರಲ್ಲೂ ಒಂದೇ ಧಾರಣೆ ಇತ್ತು. ಸ್ವಪ್ನ ಮತ್ತು ಸಂಕಲ್ಪ ಮಾತ್ರದಲ್ಲಿ ಕೂಡ ಅಪವಿತ್ರತೆ ಅಂದರೆ ಬೇರೆ ಧರ್ಮ ಇರಲೇ ಇಲ್ಲ. ಯಾಕೆಂದ್ರೆ ಎಲ್ಲಿ ಪವಿತ್ರತೆ ಇರುತ್ತೋ ಅಲ್ಲಿ ಅಪವಿತ್ರತೆ ಅಂದ್ರೆ ವ್ಯರ್ಥ ಮತ್ತು ವಿಕಲ್ಪಕ್ಕೆ ಹೆಸರು ಗುರುತು ಕೂಡ ಅದರದ್ದು ಇರೋದೇ ಇಲ್ಲ. ಹೀಗೆ ಸಂಪೂರ್ಣ ಪವಿತ್ರತೆ ಸಂಸ್ಕಾರವನ್ನ ತುಂಬಿಕೊಳ್ಳುವಂತವರೇ ಸಮರ್ಥ ಸಮ್ರಾಟ ಆಗಿದ್ದಾರೆ. ನೋಡಿ, ನಿನ್ನೆ ಕೂಡ ಬಾಬಾ ಸಂಪೂರ್ಣ ಪವಿತ್ರತೆ ಬಗ್ಗೆ ಹೇಳಿದ್ರು ತಾನೆ. ಸಂಪೂರ್ಣ ಪವಿತ್ರತೆಯ ಸಂಸ್ಕಾರವನ್ನ ತುಂಬಿಕೊಳ್ಳೋರೇ ಯಾರು? ಸಮರ್ಥ ಸಮ್ರಾಟರು. ಅಭಿಕೆ ಶ್ರೇಷ್ಠ ಸಂಸ್ಕಾರಕ್ಕೆ ಆಧಾರಿಸಿ, ಈಗಿನ ಶ್ರೇಷ್ಠ ಸಂಸ್ಕಾರದ ಆಧಾರದಿಂದಲೇ ಭವಿಷ್ಯದ ಜಗತ್ತು ನಿರ್ಮಾಣವಾಗುತ್ತದೆ, ಅಥವಾ ನಮ್ಮ ಭವಿಷ್ಯ ನಿರ್ಮಾಣ ಆಗುತ್ತೆ. ಅಭಿಕೆ ಸಂಸ್ಕಾರ ಭವಿಷ್ಯ ಸಂಸ್ಕಾರ ಕಾ ಫೌಂಡೇಶನ್ ಹೇ. ಈಗಿನ ಸಂಸ್ಕಾರನೇ ಭವಿಷ್ಯದ ಸಂಸ್ಕಾರಕ್ಕೆ ಫೌಂಡೇಶನ್ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್: ಯಾರು ಪರಮಾತ್ಮನ ಜೊತೆಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾರೋ, ಯಾರು ಒಬ್ಬ ಪರಮಾತ್ಮನ ಜೊತೆಯಲ್ಲಿ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾರೋ ಅವರೇ ವಿಜಯೀ ರತ್ನ ಆಗುತ್ತಾರೆ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಈ ರಹಸ್ಯವನ್ನು ಚೆನ್ನಾಗಿ ಅರ್ಥಿಸಿಕೊಂಡು